ನಾನು ಈ ನಮ್ಮ ಮೂಲ ಭಾಷೆ ಹವ್ಯಕ ಭಾಷೆನ ಈ ಒಂದು ಸಭೆಯಲ್ಲಿ ಮೇಂಟೈನ್ ಮಾಡಲು ನೋಡ್ತೆ. ಅದರಲ್ಲಿ ಈಗ ನಾನು ಈ ಸಬ್ಜೆಕ್ಟ್ ಏನು ಅಂದ್ರೆ ಒಂದು ಪೇರೆಂಟಿಂಗ್, ಮಕ್ಕಳನ್ನ ಹೇಗೆ ಬೆಳೆಸೋದು, ಅದು ಆಧುನಿಕ ಜಗತ್ತಲ್ಲಿ ಹೇಗೆ ಬೆಳೆಸೋದ್ರ ಬಗ್ಗೆ ಯಾಕೆ ಈ ಟಾಪಿಕ್ ಅನ್ನ ತಗೊಂಡೆ ಅಂದ್ರೆ, ಈಗ ನಾನು ಒಂದು ಕಾಲೇಜಲ್ಲಿ ಆಸ್ ಎ ಪ್ರಿನ್ಸಿಪಾಲ್ ಇದ್ದಾಗ ನಾನು ಸುಮಾರಷ್ಟು ಪೇರೆಂಟ್ಸ್ ಗಳನ್ನ, ಬೇರೆ ಬೇರೆ ರೀತಿ ಪೇರೆಂಟ್ಸ್ ಗಳನ್ನ ನೋಡ್ತಾ ಇದ್ದೆ. ಕೆಲವೊಂದು ಪೇರೆಂಟ್ಸ್ ಇಂದ ಅತಿ ಖುಷಿನೂ ಆಗ್ತು, ಇನ್ನು ಕೆಲವೊಂದು ಇದನ್ನ ನೋಡಿದಾಗ ಅತಿ ಬೇಸರ ಕೂಡ ಆಗ್ತು. ಅದರಲ್ಲೂ ಇದು ನಾನು ಇವತ್ತಿನ ಟಾಪಿಕ್ ಸೆಲೆಕ್ಟ್ ಮಾಡಿರೋದು ಮೇಜರ್ ಆಗಿ ನಮ್ಮ ಹವ್ಯಕ ಸಮಾಜಕ್ಕೆ ಅಷ್ಟೊಂದು ಅಪ್ಲೈ ಆಗದೆ ಇದ್ರೂ ಕೂಡ, ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಒಂದು 2 ವರ್ಷ ನಾನು ನೋಡ್ದೇನು ಇದ್ದಲ್ಲಿ ಸನ್ನಿವೇಶಗಳನ್ನು ನೋಡಿದಾಗ ಇಲ್ಲಿ ಇತ್ತೀಚೆಗೆ ನಮ್ಮ ಹವ್ಯಕ ಸಮಾಜದಲ್ಲೂ ಕೆಲವೊಂದು ಚೇಂಜಸ್ ಗಳಾಗ್ತಾ ಇದ್ದು, ಈ ಒಂದು ಈ ಪೇರೆಂಟಿಂಗ್ ಇದ್ರಲ್ಲಿ ನಾವೆಲ್ಲೋ ಎಡುತ್ತಾ ಇದ್ದು ಅನ್ನೋದು ಕಂಡು ಬಂತು. ಅದಕ್ಕೆ ನಾನು ಸುಮಾರಾಗಿ ಯಾವುದೇ ನಮ್ಮ ಪೇರೆಂಟ್ಸ್ ಯಾವುದೇ ನಮ್ಮ ಕಾಲೇಜಿಗೆ ಬಂದಾಗ ಈ ವಿಷಯಗಳೆಲ್ಲ ಬಂದಾಗ ಕೆಲವೊಂದ್ ಸತಿ ತಿಳಿ ಹೇಳಲ್ ನೋಡ್ತೆ. ಬಟ್ ಇಲ್ಲಿ ನಾನು ಈ ಗ್ರೂಪ್ ಅಲ್ಲಿ ಸುಮಾರು ಜನ ನನಗಿಂತ ಹಿರಿಯವರು ಇದ್ದಿಕ್ಕು, ಆಲ್ರೆಡಿ ನಿಮ್ಮ ಮಕ್ಕಳೆಲ್ಲ ಒಂದೊಂದು ಒಳ್ಳೆ ಹುದ್ದೆಗಳಲ್ಲಿದ್ದು ಸಮಾಜದಲ್ಲಿ ಒಳ್ಳೆ ಕೊಡುಗೆಗಳನ್ನು ಕೊಡ್ತಾ ಇದ್ದಿಕ್ಕು. ಬಟ್ ಆದ್ರೆ ನನ್ನ ಉದ್ದೇಶ ಅಂದ್ರೆ ಈಗ ಯಾರು ಜಸ್ಟ್ ಪೇರೆಂಟ್ ಆಗ್ತಾ ಇದ್ದು ಅದಕ್ಕಂತೂ ಇದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ನಾವೆಲ್ಲ ಈಗ ಆಲ್ರೆಡಿ ನಮ್ಮ ಮಕ್ಕಳೆಲ್ಲ ದೊಡ್ಡ ಆಗೋಜು. ಬಟ್ ಈಗಿನ ಮಕ್ಳು ಕೆಲವೊಂದು ನೋಡಿದಾಗ ನನ್ನ ಕೆಲವು ಸೊಸೈಟಿಲಿ ನನ್ನ ಎಕ್ಸ್ಪೀರಿಯನ್ಸ್ ಗಳನ್ನ ಹಂಚ್ಕೊಂಬಲ್ ಬಂಜೆ. ನಾನೇನು 100% ನಾಲೆಜ್ ಫುಲ್ ಇದ್ದೆ ಆತರ ಅಂತ ಏನೂ ಇಲ್ಲ. ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್, ನಾನೇನು ಈ ಸಮಾಜದಲ್ಲಿ ಸೊಸೈಟಿಲಿ ಜನರ ಜೊತೆ ಇಂಟರಾಕ್ಟ್ ಮಾಡ್ತನೋ ಅವಾಗ ನನಗೆ ಕೆಲವೊಂದು ಕಂಡು ಬಂದದ್ದು. ಅದು ನನ್ನ ಅನಿಸಿಕೆಗಳು, ಯಾರು ಅನ್ಯಥಾ ಭಾವಿಸಲಾಗ. ಈಗ ಫಸ್ಟ್ ಆಫ್ ಆಲ್, ಈಗ ಪೇರೆಂಟಿಂಗ್ ಅಂದ್ರೆ ಏನು? ಪೇರೆಂಟಿಂಗ್ ಅಂದ್ರೆ ಯಾವುದೇ ಮಕ್ಕಳಿಗೆ, ಅಂದ್ರೆ ಬೆಳೆಯುವ ಮಕ್ಕಳಿಗೆ ಮಾನಸಿಕವಾಗಿ ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರನ್ನ ಸದೃಢವಾಗಿ ಬೆಳೆಸೋದು. ಇದು ಯಾವುದೇ ಎರಡರಲ್ಲಿ ಒಂದ್ರಲ್ಲೂ ಕೂಡ ನಮ್ದೇನಾದ್ರು ಆ ಮಕ್ಕಳು ಬೆಳೆಜಿಲ್ಲ ಅಂದ್ರೆ ಅದು ನಮ್ಮ ಪೇರೆಂಟಿಂಗ್ ಅಲ್ಲಿ ಏನೋ ಮಿಸ್ಟೇಕ್ ಇದ್ವೇಳೆ ಅರ್ಥ. ಈಗ ಜೆನೆಟಿಕ್ ರೀಸನ್ ಇದ್ರೆ ಅದು ಬೇರೆನೆ ಇದಾಗ್ತು, ಅದು ನಮ್ಮ ಕೈಯಲ್ಲಿಲ್ಲ, ಅದು ವಿಧಿಲಿಖಿತ. ಜೆನೆಟಿಕಲಿ ಏನಾದ್ರು ಪ್ರಾಬ್ಲಮ್ಗಳಿದ್ರೆ. ಬಟ್ ಅದು ಬಿಟ್ಟು ನಾರ್ಮಲ್ ಇರೋ ಮಕ್ಕಳಲ್ಲಿ ಇದೇನಾದ್ರೂ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಬಪ್ಪುದು, ಅಥವಾ ವೀಕ್ ಆಗಿಪ್ಪುದು, ದೈಹಿಕವಾಗಿ ಬಹಳ ವೀಕ್ ಆಗಿಪ್ಪುದು, ಅಥವಾ ಮಾನಸಿಕವಾಗಿ ದುರ್ಬಲರಾಗಿಪ್ಪುದು. ಯಾಕಂದ್ರೆ ಈಗೆಲ್ಲ ನಾವು ನೋಡ್ತಾ ಇದ್ದೋ ಬಹಳಷ್ಟು ಸುಸೈಡ್ ಕೇಸ್ಗಳಾಗ್ತಾ ಇದ್ದು. ಅಂತದೆಲ್ಲ ಇದ್ದಾಗ ಅಲ್ಲೆಲ್ಲೋ ನಮ್ಮ ಎಡುತ್ತಾ ಇದ್ದು ಅಂತ ನಮ್ಮ ಅನಿಸಿಕೆ. ಅದಕ್ಕೆ ಬೇರೆ ಬೇರೆ ರೀಸನ್ಗಳು ಇದ್ದಿಕ್ಕು, ಬಟ್ ಮೂಲ ಇಪ್ಪುದು ಪೇರೆಂಟಿಂಗ್ ಅಲ್ಲೇ. ಸೊ ಆದ್ರಿಂದ ಒಳ್ಳೆ ಪೇರೆಂಟಿಂಗ್ ಯಾರು ಕೂಡ 100% ಒಳ್ಳೆ ಪೇರೆಂಟ್ಸ್ ಅಪ್ಪಲ್ ಸಾಧ್ಯ ಇಲ್ಲ, ನಾನು ಕೂಡ ಅಲ್ಲ. ಬಟ್ ಆದ್ರೂ ಕೂಡ ನಮ್ಮ ಪ್ರಯತ್ನ ಆ ಒಂದು ಡಿರೆಕ್ಷನ್ ಅಲ್ಲಿ ಇರ. ಯಾಕಂದ್ರೆ ಈ ಸಮಯದಲ್ಲಿ ನನಗೆ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ನೆನಪಾಗ್ತು. ಅವ್ರು ಏನ್ ಹೇಳಿದಿದ್ರು ಅಂದ್ರೆ, ಯಾವುದೇ ಒಂದು ದೇಶಕ್ಕೆ, ಆ ಒಂದು ದೇಶ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗೋ ಅಂದ್ರೆ ಇಟ್ ರಿಕ್ವೈರ್ಸ್ ಅ ಮ್ಯಾನ್ ವಿತ್ ಮಸಲ್ಸ್ ಆಫ್ ಐರನ್ ಅಂಡ್ ನರ್ವ್ಸ್ ವಿತ್ ಸ್ಟೀಲ್ ಹೇಳಿದ್ರು ಅವರು. ಅಂದ್ರೆ ಏನರ್ಥ? ಮಸಲ್ಸ್ ವಿತ್ ಐರನ್ ಅಂದ್ರೆ ಅಷ್ಟು ಗಟ್ಟಿಯಾದ ಸದೃಢವಾದ ದೇಹ, ಮತ್ತು ಸ್ಟೀಲ್ನಿಂದ ಆಗಿರೋ ನರ್ವ್ಸ್ ಟೈಪ್ ಆ ತರ ಒಂದಿರೋ ಅಂದ್ರೆ ಅಷ್ಟು ಸದೃಢವಾದ ಮನಸ್ಸು. ಅಂದ್ರೆ ಯಾವುದೇ ರೀತಿ ಚಂಚಲತೆ ಪುಲಾಗ ನಮ್ದು ಒಂದು ಏನಾದ್ರು ಒಂದು ಏಮ್ ಇದ್ರೆ ಅದನ್ನ ಜೀವನದಲ್ಲಿ ಸಾಧಿಸೇ ತೀರ್ತೋ, ಬೇರೆಯವ್ರಿಗೆ ಹಾರ್ಮ್ ಆಗಾಗಿದೆ, ಅದು ಬಹಳ ಇಂಪಾರ್ಟೆಂಟ್. ಸೊ ಈ ತರದವರ ಒಂದು ಕೆಲವೊಂದು ಮಾತುಗಳು, ಯಾಕಂದ್ರೆ ಸ್ವಾಮಿ ವಿವೇಕಾನಂದ ನಮಗೆಲ್ಲರಿಗೂ ಗೊತ್ತು. ಈ ಭೂಮಿ ಎಲ್ಲಿ ತನ ಇರ್ತೋ, ಈ ಭಾರತ ದೇಶ ಎಲ್ಲಿ ತನ ಇರ್ತೋ ಅಲ್ಲಿ ತನ ಅಂತ ಅವರನ್ನ ಮರಲ್ ಸಾಧ್ಯನಲ್ಲ, ಯಾರು ಮರೆತೂ ಇಲ್ಲ. ಸೊ ಆ ಒಂದು ಅಚೀವ್ಮೆಂಟ್ ಅವ್ರು ಮಾಡಿದ್ರು. ಸೊ ಆ ಒಂದು ಮಾತನ್ನ ಕೇಳಿದಾಗ ಅದಕ್ಕೆ ಪೇರೆಂಟಿಂಗ್ ಬಹಳ ಇಂಪಾರ್ಟೆಂಟ್ ಇದ್ದು. ಈಗ ಅದರಲ್ಲಿ ಕೆಲವೊಂದು ಪಾಯಿಂಟ್ ಗಳನ್ನ ನಾನು ಹೇಳ್ತಾ ಹೋಗ್ತೆ. ಸೊ ಅದರಲ್ಲಿ ನಿಮಗೆ ಏನಾದ್ರೂ ಕೆಲವೊಂದು ಡೌಟ್ ಗಳಿದ್ರೆ ನಿಮ್ಗೆ ಕೇಳಲು ಅಡ್ಡಿ ಇಲ್ಲ. ಬಟ್ ಇದ್ರಲ್ಲಿ ಹೊಸ್ತೇನು ನಾನು ಹೇಳ್ತಾ ಇಲ್ಲ, ಎಲ್ಲವುದು ಗೊತ್ತಿಪ್ಪುದೆಯ. ಆ ಸಮಸ್ಯೆ ಏನು ಅಂದ್ರೆ ಅದನ್ನ ನಾವು ಫಾಲೋ ಮಾಡೋದು ಎಲ್ಲೋ ಎಡವುತ್ತಾ ಇದ್ದೋ. ಈಗ ತಮ್ಗೆಲ್ಲ ಗೊತ್ತಿದ್ದು, ನಾವು ಸುತ್ತಮುತ್ತ ನೋಡ್ತಾ ಸುಮಾರಷ್ಟು ಮಂದಿ ಮನೆಯಲ್ಲಿ ಕೊಟ್ಟಿಗೆ ಇದ್ದು ಆಕಳು ಸಾಕಿದ್ರಿ, ಇನ್ನು ಕೆಲವೊಬ್ಬರು ನಾಯಿಗಳನ್ನು ಕೂಡ ಸಾಕಿದ್ರಿ. ಸೊ ಈಗ ನಾನು ನಾಯಿನೇ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಎಲ್ಲರಿಗೂ ಗೊತ್ತಿದ್ದು ಒಂದು ನಾಯಿ ತನ್ನ ಮರಿನ 4 to 8 weeks
ಅಂದ್ರೆ 4 ರಿಂದ 8 ವಾರ ಮಾತ್ರ ಅದು ಅದನ್ನ ಪಾಲನೆ ಮಾಡ್ತು, ಅದರ ಹಾಲನ್ನು ಉಣಿಸೋದು ಎಲ್ಲ ಮಾಡ್ತು. ಆಮೇಲೆ ಅದು ಇಂಡಿಪೆಂಡೆಂಟ್ ಆಗ್ಲಿ ಹೇಳಿ ಪ್ರಯತ್ನ ಮಾಡ್ತು ಅದು. ಇದೇ ರೀತಿ ಯಾವುದೇ ಪ್ರಾಣಿಗಳನ್ನ ತಗೊಳ್ಳಿ, ಯಾಕಂದ್ರೆ ಈ ಭೂಮಿಯಲ್ಲಿ ಪರಿಸರದಲ್ಲಿ ನಾವು ಕೂಡ ಒಂದು ಪ್ರಾಣಿನೇ, ಮನುಷ್ಯನು ಕೂಡ ಒಂದು ಪ್ರಾಣಿನೇ, ಇದೆಲ್ಲರಿಗೂ ಗೊತ್ತಿರೋ ವಿಷಯ. ಎಲ್ಲಾ ಪ್ರಾಣಿಗಳು ಕೂಡ ಸರ್ಟೇನ್ ಏಜ್, ಕೆಲವೊಂದು ಏಜ್ ತನ ಮಾತ್ರ ತನ್ನ ಮರಿಗಳಿಗೆ ತಮ್ಮ ಮೇಲೆ ಡಿಪೆಂಡ್ ಇಪ್ಪಂಗೆ ನೋಡ್ಕೊತಾ ಹೋಗ್ತಾ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತು ಬಿಟ್ರೆ ಥ್ರೂಔಟ್ ದಿ ಲೈಫ್ ಟೈಮ್ ಅದು ಸಾಧ್ಯ ಇಲ್ಲ. ಬಟ್ ಮನುಷ್ಯನಾದವ ನಮಗೆ ನಾವೇನು ಹೇಳ್ತೀವಲ್ಲಿ ಈ ಇವಲ್ಯೂಷನ್ ಅಲ್ಲಿ ಅಗದಿ ಮೇಲಿನ ಇದ್ರಲ್ಲಿರೋ ಪ್ರಾಣಿಗಳು ಅಂತ ಹೇಳ್ಕತ್ತ, ಬಟ್ ಕೆಲವೊಂದು ವಿಚಾರಗಳಲ್ಲಿ ಅದು ಅಪ್ಲೈ ಆಗ್ತಿಲ್ಲ. ಅದ್ರಲ್ಲಿ ಈಗ ಪೇರೆಂಟಿಂಗ್ ಅಲ್ಲೂ ಬಂತು. ಈಗ ನಾವು ಸಂಸ್ಕೃತದಲ್ಲೂ ಇದ್ರಲ್ಲೂ ಎಲ್ಲ ಹೇಳ್ತಾವ 1 ರಿಂದ 5 ವರ್ಷ ಮಕ್ಕಳಿಗೆ ಮುದ್ದು ಮಾಡವು, ಅದೇ ರೀತಿ 5 ರಿಂದ 15 ವರ್ಷ ಅವರಿಗೆ ಕೆಲವೊಂದನ್ನ ಮಿಸ್ಟೇಕ್ ಆದ್ರೆ ಅವಕ್ಕೆ ಬೈಯೋದು, ಕಲಿಸೋದು, ತಿದ್ದೋದು, ಅದು 5 ರಿಂದ 15 ವರ್ಷದ ಅವಧಿಲಿ ಆಗವು. 15 ವರ್ಷದ ನಂತರ 15 ವರ್ಷದ ನಂತರ ಒಂದು ಚೈಲ್ಡ್ ಒಂದು 15 ವರ್ಷ ಆದ ಮೇಲೆ ಆವಾಗ ಗಿಡವಾಗಿ ಮಗ್ಗದ್ದು ಮರವಾಗಿ ಬಾಗಿ ತೆಳೆದ್ದು, ಅಂದ್ರೆ ಅವಾಗ ಅವರನ್ನ ಬಗ್ಸಲು ಸಾಧ್ಯ ಇಲ್ಲ. ಸೊ ಅದಕ್ಕೆ ಏನ್ ಹೇಳ್ತಾ ಅಂದ್ರೆ ಅವಾಗ ನಾವು ಫ್ರೆಂಡ್ಸ್ ಆಗಿ ಟ್ರೀಟ್ ಮಾಡೋಣ ಹೇಳ್ತಾ. ಬಟ್ ನನ್ನ ಅನಿಸಿಕೆ ಫಾದರ್ ಯಾವುದೇ ಒಂದು ಮಗುಗೆ, ತನ್ನ ಮಗುಗೆ, ಯಾವುದೇ ತಂದೆ ತನ್ನ ಮಗುಗೆ ರಿಯಲ್ ಫ್ರೆಂಡ್ ಸಪ್ಪಲ್ ಅಂತೂ ಸಾಧ್ಯ ಇಲ್ಲ. ಅದು 100% ಗ್ಯಾರಂಟಿ. ಯಾಕೆಂದ್ರೆ ತಮಗೂ ಗೊತ್ತಿದ್ದು, ಎಲ್ಲರಿಗೂ ಗೊತ್ತಿದ್ದು, ನಾವು ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆಗೂ ಅಥವಾ ಈ ಪೇರೆಂಟ್ಸ್ ಜೊತೆ ಹಂಚ್ಕೊಬ್ಬ ವಿಚಾರಗಳಲ್ಲೂ ಬಹಳ ಬೇರೆ ರೀತಿಗಳಿದ್ದು. ಬಟ್ ಆ ಫ್ರೆಂಡ್ಸ್ ಅನ್ನೋ ವರ್ಡ್ ಏನಕ್ಕೆ ಹೇಳ್ತಾವ ಅಂದ್ರೆ ಅವಕ್ಕೆ ನಾವು ಬಗ್ಸಲ್ ಸಾಧ್ಯ ಇಲ್ಲ. ಹೊಡೆದಿ ಬಡ್ದು 15 ವರ್ಷ ಆದ್ಮೇಲೆ ಯಾವುದೇ ಮಗುಗೆ ನಾವು ಹೊಡೆದಿ ಬಡ್ದಿ ಮಾಡಿ ಬಗ್ಸಲ್ ಸಾಧ್ಯ ಇಲ್ಲ. ಈಗ ನಾನೇ PU ಕಾಲೇಜ್ ಪ್ರಿನ್ಸಿಪಾಲ್ ಇದ್ದೆ. ಸೊ ಆ PU ಕಾಲೇಜಿಗೆ ಬಂದ ಮಕ್ಕಳಿಗೆ ನಾವು ಯಾವುದೇ ರೀತಿ ಬೈದು ಅವರನ್ನ ನೀವ್ ಹಿಂಗ್ ಮಾಡವು ಹಾಂಗ್ ಮಾಡವು ಅಂದ್ರೆ ಆಗ್ತಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡಕ್ ಆಗ್ತಾ, ಅವಾಗ ತಾಳ್ಮೆಯಿಂದ ಅವಕ್ಕೆ ತಿಳಿ ಹೇಳಕ್ ಆಗ್ತು, ಆಸ್ ಅ ಫ್ರೆಂಡ್ ಹೇಳಿ ಟ್ರೀಟ್ ಮಾಡಕ್ ಆಗ್ತು. ಸೊ ಇದು ಕೆಲವೊಂದು ವಿಷಯಗಳು ನಾವು ಎಲ್ಲೋ ಎಡವುತ್ತಾ ಇದ್ದ. ಸೊ ಇದಕ್ಕೆ ಅದರಲ್ಲಿ ಗುಡ್ ಪೇರೆಂಟಿಂಗ್ ಅಂದ್ರೆ ಒಂದು ಒಳ್ಳೆ ಪೇರೆಂಟ್ ಅಪ್ಪಲೆ ಕೆಲವೊಂದು ಪಾಯಿಂಟ್ಗಳಿದ್ದು. ನಾವೀಗ ಪೇರೆಂಟ್ ಅನ್ನೋದು ತಾನಾಗೆ ಸಹಜವಾದ ಕ್ರಿಯೆ, ಅದು ಯಾವ್ದು ನಾವು ನೋಡಿ ಕಲಿಯೋದಲ್ಲ. ಬಟ್ ಕೆಲವೊಂದು ಮನುಷ್ಯ ಪ್ರಾಣಿ ಆಗಿರೋದ್ರಿಂದ, ನಮ್ಗೆ ಬುದ್ಧಿಜೀವಿಗಳಾಗಿರೋದ್ರಿಂದ ಬೇರೆಯವರನ್ನ ನೋಡಿ ಕೆಲವೊಂದು ಕಲಿಯೋ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇಪ್ಪೋದ್ರಿಂದ ಅದರಲ್ಲಿ ಕೆಲವೊಂದನ್ನ ಒಳ್ಳೆ ಪಾಯಿಂಟ್ಗಳನ್ನ ಹೇಳುತ್ತೆ. ನಿಮಗೆ ಯಾರು ಈಗ ಜಸ್ಟ್ ಹುಟ್ಟಿರೋ ಮಕ್ಳಿಗೆ ಯಾರು ಬೆಳೆಸೋರಿದ್ರೆ ಅವಕ್ಕೆಲ್ಲ ಈ ಪಾಯಿಂಟ್ಗಳನ್ನ ಹೇಳಲು ಅಡ್ಡಿಲ್ಲ. ಸೊ ಒಂದು, ಯಾವತ್ತು ಮಕ್ಕಳಲ್ಲಿ ನಾವು ಪಾಸಿಟಿವ್ ಥಾಟ್ಸ್ ಅನ್ನ ಹಾಕೊಂಡು ನೋಡ. ಈಗ ಚಿಕ್ಕ ಮಗುವಿಂದಾನೆ ನಾವೇನ್ ಅನ್ಕತ್ತ, ಆ ಚಿಕ್ಕ ಮಗು ಇದ್ದು ಅದಕ್ಕೇನು ಗೊತ್ತಾಗ್ತಿಲ್ಲ ನಾವ್ ಅನ್ಕತ್ತ, ಬಟ್ ಹಾಗಿಲ್ಲ. ಸೊ ಅವರೆಲ್ಲ ಒಳ್ಳೆ ಅಬ್ಸರ್ವರ್ ಆಗಿರ್ತಾ. ಸೊ ಅದರಿಂದ ಪಾಸಿಟಿವ್ ಎನ್ವಿರಾನ್ಮೆಂಟ್ ಎಲ್ಲ ಕೊಡಲು ನೋಡ. ಅಂದ್ರೆ ಕೆಲವೊಂದು, ಎಲ್ಲದನ್ನು ಅಲ್ಲ, ಕೆಲವೊಂದು ಅವರ ಬಿಹೇವಿಯರ್ ಅನ್ನ ಪ್ರೈಸ್ ಮಾಡೋದು, ಅಂದ್ರೆ ಹೊಗಳೋದು, ಅದು ಜಾಸ್ತಿನೂ ಒಪ್ಪಲಾಗ. ಇನ್ನು ಕೆಲವೊಂದು ಅವರಲ್ಲಿ ಕೆಲವು ಮಿಸ್ಟೇಕ್ ಗಳನ್ನ ಮಾಡಿದೆ, ಇದು ನಾರ್ಮಲ್ 5 ರಿಂದ 15 ವರ್ಷದಲ್ಲಿ ಮಕ್ಕಳಿಗೆ ನಾನು ಹೇಳ್ತಾ ಇರೋದು. ಈಗ ಅವು ಕೆಲವೊಂದು ಮಿಸ್ಟೇಕ್ ಗಳು ಮಾಡ್ದು ಅಂದ್ರೆ ಅದನ್ನ ನಾವು ಈ ಬೈಯೋದನ್ನ ಬೈದ್ರು ಕೂಡ ಅಲ್ಲೇ ಕೆಲವೊಂದು ತಿದ್ದು ಮಾತುಗಳನ್ನ ಹೇಳಿ, ಇದನ್ನ ನಾವು ಮ್ಯಾನೇಜ್ಮೆಂಟ್ ಇದರಲ್ಲಿ ಸ್ಯಾಂಡ್ವಿಚ್ ಮೆಥಡ್ ಹೇಳ್ತಾ. ಸ್ಯಾಂಡ್ವಿಚ್ ಮೆಥಡ್ ಅಂದ್ರೆ ಫಸ್ಟ್ ಅವೇನೇ ಮಿಸ್ಟೇಕ್ ಮಾಡದಿದ್ರು ಅದನ್ನ ಹೇಳೋದಲ್ಲ. ಫಸ್ಟ್ ಪ್ರೋಗ್ರಾಮ್ ಹೆಂಗಿತ್ತು, ಈಗ ಒಂದೇನೋ ಒಂದು ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿದ್ದ, ಅದ್ ಹೆಂಗಿತ್ತು ಅದನ್ನ ಹೇಳ. ಸೊ ಅದಾದ್ಮೇಲೆ ಅವರ ಪ್ರೋಗ್ರಾಮ್ ಚೆನ್ನಾಗಿತ್ತು ಹೇಳ, ಅಲ್ಲೇ ನಡುವೆ ನಾವು ಇಲ್ಲಿ ನೀವು ತಪ್ಪಿದ್ರಿ, ಇದನ್ನ ಸರಿ ಮಾಡ್ಕೊಳ್ಳಿ, ಇದನ್ನ ಹೇಳ್ತಾ ಹೋಗ. ನೆಕ್ಸ್ಟ್ ಮತ್ತೆ ಏನಾದ್ರು ಪಾಸಿಟಿವ್ ಇದೆ ಅದನ್ನೇನಾದ್ರು ಇದ್ರೆ ಅದನ್ನ ಹೇಳು. ಈ ತರ ನೆಗೆಟಿವ್ ವಿಚಾರಗಳನ್ನ ನಾವ್ ಯಾವತ್ತು 2 ಪಾಸಿಟಿವ್ ವಿಚಾರಗಳ ನಡುವೆ ಹೇಳು. ಇದನ್ನ ನಾವು ವಿಚಾರ ಮಾಡಿ ಎಲ್ಲ ಹೇಳ್ಕತ್ತ ಹೋಗ್ಬೋದು, ಕಷ್ಟ, ನನಗೂ ಅರ್ಥ ಆಗ್ತದು, ಬೈ ಪ್ರಾಕ್ಟೀಸೇ ಬರೋ ಇದು. ಬಟ್ ಇದನ್ನ ಸ್ಯಾಂಡ್ವಿಚ್ ಮೆಥಡ್ ಹೇಳ್ತೇವೆ. ಯಾಕೆಂದ್ರೆ ನಾವು ಮಕ್ಕಳಿಗೆ ಒಮ್ಮೆಗಲೇ ನೆಗೆಟಿವ್ ಹೇಳಿದಾಗ ಅವಕ್ಕೆ ಮನಸ್ಸಿನ ಮೇಲೆ ಅಫೆಕ್ಟ್ ಹಾಕೋದಂತೂ ಗ್ಯಾರಂಟಿ. ಈಗ ನಾನೀಗ ಆಧುನಿಕ ಭಾರತ ಹೇಳಿ ಸಿಲೆಕ್ಟ್ ಮಾಡ್ಕೊಂಡೆ, ಆಧುನಿಕ ಜಗತ್ತು ಅಂತ ಹೇಳಿ. ಯಾಕೆ ಪಾಯಿಂಟ್ ಅನ್ನ ಆಧುನಿಕ ಜಗತ್ತು ಅಂತ ಕೇಳ್ತೆ ಅಂದ್ರೆ, ಎಲ್ಲರಿಗೂ ನಂಗಳಿಗೆ ಗೊತ್ತಿದ್ದು ಈಗಿನ ಟೈಮಲ್ಲಿ ಪೇರೆಂಟ್ಸಿಗೂ ಟೈಮ್ ಇಲ್ಲ, ಮಕ್ಕಳಿಗೆ ಒಂದು ಟೈಮ್ ಕೊಡಲೆ, ಪೇರೆಂಟ್ಸಿಗಂತೂ ಸಮಯ ಇಲ್ಲಿಯಲ್ಲ. ಈಗ ಬೆಂಗಳೂರಲ್ಲಿ ಇಪ್ಪಕ್ಕಂತೂ ಅದು ಸಾಧ್ಯನೇ ಇಲ್ಲ.
ನಮ್ಮ ಸಿರ್ಸಿ ಕಡೆ ಅಥವಾ ಕುಮಟಾ ಈ ಕಡೆ ಇಪ್ಪೋಕ್ ಸ್ವಲ್ಪ ಆದ್ರೂ ಟೈಮ್ ಸಿಕ್ತು. ಬಟ್ ಬೆಂಗಳೂರಲ್ಲಿ ಇಪ್ಪೋಕಂತೂ ಟೈಮ್ ಸಿಗ್ತಿಲ್ಲ. ಅದೇ ಆಕ್ಚುಲಿ ಬಹಳ ಡ್ರಾಬ್ಯಾಕ್. ಸೊ ಕ್ವಾಲಿಟಿ ಟೈಮ್ ಈಗ ಏನಾಗ್ತು ಅಂದ್ರೆ ಒಂದು ಪೇರೆಂಟಿಗೆ ತಾವು ಮಕ್ಕಳಿಗೆ ತಮ್ಮ ಸಮಯ ಕೊಡೋಳು ಬಹಳ ಇರ್ತು. ಯಾವುದೇ ಪೇರೆಂಟ್ಸ್ ಅದು ಸಹಜ. ಬಟ್ ಸಮಯ ಕೊಡಲು ಆಗಾಗಿದ್ದೇ ಇದ್ದಾಗ ಸಿಕ್ಕ ಸಮಯದಲ್ಲಿ ಏನ್ ಮಾಡ್ತಾವ ಅಂದ್ರೆ ಅತಿಯಾದ ಮುದ್ದು, ಅವ್ರು ಹೇಳಿದ್ದೆಲ್ಲ ಕೇಳೋದು, ಅವ್ ಏನ್ ಕೇಳ್ತೋ ಅದನ್ನ ನಾವು ಈಡೇರ್ಸೋದು. ಯಾಕೆ ನಮ್ಗೆ ಆಲ್ರೆಡಿ ಅವಾಗ ಟೈಮ್ ಕೊಡ್ತಾ ಇಲ್ಲ ಹೇಳಿ ಒಂದು ಗಿಲ್ಟ್ ಇರುತ್ತೆ. ಈ ಗಿಲ್ಟ್ ನಮ್ಗೆ ಏನ್ ಮಾಡ್ತಂದ್ರೆ ಈ ಮಕ್ಕಳಿಗೆ ನಾವು ಟೈಮ್ ಅನ್ನ ಕೊಡ್ತಾ ಇಲ್ಲೇ, ಸೊ ಈಗ ನಾವು ಸಿಕ್ಕಾಜುವಕ್ಕೆ ಇವಕ್ಕೆ ಏನ್ ಬೇಕೋ ಅದನ್ನ ಕೊಡ್ಸೋದು. ಅಲ್ಲೇ ನಾವು ಒಂದು ದೊಡ್ಡ ತಪ್ಪು ಮಾಡ್ತಾ ಇರ್ಬೋದು. ಯಾಕೆಂದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ದೋ ದುಡ್ಡಿನ ಹಿಂದೆ ಹೋಗ್ತಾ ಇದ್ದೋ. ಸೊ ಅದು ದುಡ್ಡಿನ ಹಿಂದೆ ಹೋದಾಗ ಕಮಿಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ತು. ಕಮಿಟ್ಮೆಂಟ್ ಜಾಸ್ತಿ ಆಗ್ತಾ ಹೋದಂಗೆ ವರ್ಕ್ಗಳು ಜಾಸ್ತಿ ಆಗ್ತು. ವರ್ಕ್ಗಳು ಜಾಸ್ತಿ ಆಗ್ತಾ ಹೋದಂಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗ್ತು. ಸೊ ಈ ತರ ಇದ್ದಾಗ ಟೈಮ್ ಕೊಡೋಲು ಆಗ್ತಿಲ್ಲ. ದಯವಿಟ್ಟು ಇದನ್ನ ಮಾಡಲು ಹೋಗಡಿ. ಸೊ ಆಸ್ ಅ ಪೇರೆಂಟ್ ಕೆಲವೊಂದು ನಾವು ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ಲೇಬೇಕು. ಅದ್ರಲ್ಲಿ ಇದು ಒಂದು. ಓವರ್ ಟೈಮ್ ಎಲ್ಲ ವರ್ಕ್ ಮಾಡಲು ಹೋಗಡಿ. ಒಳ್ಳೆ ಟೈಮ್ ಅನ್ನು ಮಕ್ಕಳಿಗೆ ಕೊಡಿ. ಈವ್ನಿಂಗ್ ಟೈಮ್ ಎಲ್ಲ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ. ಆವಾಗ ನಿಮಗೂ ಆ ಒಂದು ಗಿಲ್ಟ್ ಇರ್ತಿಲ್ಲ. ಸೊ ಆದ್ರಿಂದ ಕ್ವಾಲಿಟಿ ಟೈಮ್ ಹೇಳ್ತಾ ಇದಕ್ಕೆ ಅದನ್ನ ನಾವು ಆ ಮಕ್ಕಳಿಗೆ ಕೊಡ್ಲೇಬೇಕು. ಎಸ್ಪೆಷಲ್ ಅವು ಬೆಳೀತಾ ಇರೋ ಮಕ್ಕಳಿಗಂತೂ ನಾವು ಈ ಒಂದು ಸಮಯವನ್ನ ಕೊಡ್ಲೇಬೇಕು. ಸೊ ಅದೇ ರೀತಿ ಡೈಲಿ ಈಗ ನಾವು ಬೆಳೆದಾಗ ನಾವು ನೋಡಿದ್ದ ನಮ್ಮನೆ ನಮ್ಮ ಪೇರೆಂಟ್ಸ್ ಯಾವ ರೀತಿ ನಮ್ಮನ್ನ ಬೆಳೆಸಿದ್ದೋಡಿ ಅದೇ ರೀತಿ ನಿಮ್ಮ ಸುತ್ತಮುತ್ತನು ನೋಡ್ತಾ ಇರ್ತೀರಿ. ಈಗಿನ ಒಂದು ಆಧುನಿಕ ಸಮಯದಲ್ಲಿ, ಆಧುನಿಕ ಜಗತ್ತಲ್ಲಿ ವರ್ಕ್ ಪ್ರೆಷರ್ ಇಪ್ಪೋದ್ರಿಂದ ಮನೆಯಲ್ಲಿ ಒಂದು ಕನ್ಸಿಸ್ಟೆಂಟ್ ಎನ್ವಿರಾನ್ಮೆಂಟ್ ಇಪ್ಪೋದು ಕಷ್ಟ. ಏನಿದು ಕನ್ಸಿಸ್ಟೆಂಟ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು ಅಂದ್ರೆ ಸ್ಟೇಬಲ್ ಎನ್ವಿರಾನ್ಮೆಂಟ್. ಈಗ ನಾನು ಇವತ್ತು ಒಂದು ಎಕ್ಸಾಂಪಲ್ ತಗೊಂಡು ಹೇಳಿ, ನನಗೆ ಇವತ್ತು ಒಂದು ಆಫೀಸಲ್ಲಿ ಒಳ್ಳೆ ಯಾರೋ ಒಬ್ರು ಪೇರೆಂಟ್ಸ್ ಸಿಕ್ಕಿದ್ರು, ಒಳ್ಳೆ ಮಾತುಗಳನ್ನ ಹೇಳಿದ್ರು, ಕಾಲೇಜ್ ಬಗ್ಗೆ ಒಳ್ಳೆದನ್ನ ಹೇಳಿದ್ರು. ನಾನು ಮನೆ ಬರುವಾಗ ಖುಷಿಲ್ ಬಂದು ನಾನು ಮನೆಯವ್ರ ಜೊತೆ ಅಥವಾ ಈ ನಮ್ಮ ಮಗನ ಜೊತೆ ಅಥವಾ ಎಲ್ಲಾರ ಜೊತೆ ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡಿರುತ್ತೆ. ಅದೇ ನೆಕ್ಸ್ಟ್ ಡೇ ಏನಾಗ್ತು ಅಂದ್ರೆ ಆಫೀಸಲ್ಲಿ ಏನೋ ಕಿರಿಕಿರಿ ಆಗಿರುತ್ತು, ಅದನ್ನ ನಾನು ಮನೆಗ್ ತಗೋಬತ್ತೆ. ಮನೆಗ್ ಬಂದಾಗ ಈಗ ನಮ್ಮ ಮನೇಲಿ ಎಲ್ಲ ಏನ್ ಮಾಡ್ಕತ್ತ, ನಾನು ಆಫೀಸಿಂದ ಬಂಜಾಳ ಅದೇ ರೀತಿ ಕ್ಲೋಸ್ ಆಗಿ ಮೂವ್ ಅಪ್ಪಲ್ ನೋಡ್ತಾ ಅವಾಗ ನಾನು ಕಿರಿಕಿರಿ ಅಪ್ಪೋದು. ನನಗೆ ಕಿರಿಕಿರಿ ಆದಾಗ ನಾನೇನ್ ಮಾಡ್ತೆ, ಅವಕ್ಕೆ ಬೈಯೋದು. ಎಸ್ಪೆಷಲಿ ಆ ಹುಡ್ತಾ ಇಪ್ಪು ಮಕ್ಕಳ ನಮ್ಮ ಹತ್ರ ಬಂದ್ರೆ ನ್ಯಾಚುರಲ್ ಅವು ಬಂದೇ ಬಂದಾಗ ಅವಕ್ಕೆ ಬೈಯೋದು. ಸೊ ಅವಾಗ ಏನಾಗ್ತು, ಅವಕ್ಕೆ ಬೇಜಾರಾಗ್ತದೆ. ಸೊ ನಿನ್ನೆ ನೋಡಿದ್ರೆ ಅಪ್ಪ ಹಿಂಗಿದ್ದ, ಇವತ್ತು ನೋಡಿದ್ರೆ ನಮಗ್ ಬೈದ ವಿದೌಟ್ ರೀಸನ್ ಎಂತಕ್ಕೆ, ಈ ತರ ಬತ್ತು. ಇದಿಪ್ಪುಲಾಗ ತಪ್ಪು ಮಾಡಿದಾಗ ಬೈಯೋದು ಬೇರೆ, ತಪ್ಪಿಲ್ದೆ ಬೈಯೋದು ಬೇರೆ. ಸೊ ಆತರ ಒಂದು ಮನೋಭಾವನೆ ಇಪ್ಪುಲಾಗ ಯಾವತ್ತು ಮನೆಯಲ್ಲಿ ವಾತಾವರಣ ಒಂದೇ ರೀತಿಲಿ ಇರೋ ಆದಷ್ಟು ಅದನ್ನ ಮೇಂಟೈನ್ ಮಾಡೋದು ನೋಡೋಣ. ಬಟ್ ಮನುಷ್ಯರಾದ ಮೇಲೆ, ಮನಸ್ಸಿದ ಮೇಲೆ, ಒಂದು 4 ಜನ ಒಂದು ಮನೇಲಿ ಇದ್ದ ಮೇಲೆ ಕೆಲವೊಂದ್ಸತಿ ಭಿನ್ನಾಭಿಪ್ರಾಯ ಬತ್ತು, ಅದೆಲ್ಲ ಓಕೆ. ಬಟ್ ಹೊರಗಡೆದ್ ಮಾತ್ರ ನಾವು ಮನೆಗ್ ತಪ್ಪಲಾಗ. ಹೊರಗಡೆ ನಮ್ಗೆ ಯಾವುದೇ ರೀತಿ ಸ್ಟ್ರೆಸ್ಗಳಿರ್ಲಿ, ಏನೇ ಕಿರಿಕಿರಿ ಇದ್ರು ಕೂಡ ಆದಷ್ಟು ಅದನ್ನ ಅಲ್ಲೇ ಮನೆ ಬಾಗಿಲು ಒಳಗ್ ಬತ್ತಿದಂಗೆ ಅದನ್ನ ಮನೆ ಹೊರಗಿನ ವಿಷಯಗಳೆಲ್ಲ ಅಲ್ಲೇ ಮರೆತು ಒಳಗ್ ಬರೋ ಬಿಟ್ರೆ ಅದನ್ನ ಕ್ಯಾರಿ ಓವರ್ ಮಾಡೋಲಾಗ. ಯಾಕಂದ್ರೆ ಇದು ಮಕ್ಕಳ ಮೇಲೆ 100% ಎಫೆಕ್ಟ್ ಮಾಡ್ತು. ಸೊ ಅದೇ ರೀತಿ ಕೆಲವೊಂದ್ಸತಿ ಏನಾಗ್ತು ಅಂದ್ರೆ ಏನೋ ಒಂದ್ ಇದ್ರಲ್ಲಿ ಮಕ್ಳಿಗೆ ಬೈದ್ ಬಿಡೋದು. ತಪ್ಪಿರ್ತಿಲ್ಲ, ನಾ ಈ ಮಾತ್ರ ಹೇಳ್ದೆ, ತಪ್ಪಿರ್ತಿಲ್ಲ, ಅವಕ್ಕೆ ಬೈದ್ ಬಿಡೋದು. ಬೈದಾದ್ಮೇಲೆ ನಮಗೆ ಅನಿಸ್ತು, ಓ ನಾನು ವಿದೌಟ್ ರೀಸನ್ ಈ ಮಗುಗ್ ಬೈದೆ. ಬಟ್ ಸುಮಾರಷ್ಟು ಜನ ಏನ್ ಮಾಡ್ತಾವ, ಹೋಗಿ ಕ್ಷಮೆ ಕೇಳ್ತೀವಿಲ್ಲ. ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ. ನಾವು ವಿದೌಟ್ ರೀಸನ್ ಒಂದು ಮಗುಗೆ, ಅದು ಕಾಲೇಜಲ್ಲಾದ್ರೂ ಇದ್ದಕ್ಕೂ ಎಲ್ಲಾದ್ರೂ ಇದ್ದಕ್ಕೂ, ಒಂದು ಮಗುಗೆ ವಿದೌಟ್ ರೀಸನ್ ಏನಾದ್ರು ಬೈದ್ರೆ ಅದು ಬೈಯುಲಾಗ. ಫಸ್ಟ್ ಆಫ್ ಆಲ್ ಬೈದ್ರೆ ನೆಕ್ಸ್ಟ್ ಅದು ನಮಗ್ ಅರಿವಾದಾಗ ಹೋಗಿ ಕ್ಷಮೆಯನ್ನ ಕೇಳು. ಇಲ್ಲೇ ಇವತ್ತು ಸ್ವಲ್ಪ ಕಿರಿಕಿರಿ ಇದಿತ್ತು, ಅದಕ್ಕೆ ಹಿಂಗಾತು ಅಂತ ಹೇಳ, ಅವಕ್ಕೂ ಅವಾಗ ಒಂದು ಸಮಾಧಾನ ಆಗ್ತು. ಆದರೆ ಇದನ್ನ ಸುಮಾರು ಜನ ಮಾಡ್ತೀವಿ. ಯಾಕಂದ್ರೆ ನಾನು ನನ್ನ ಮಗನ ಹತ್ರ ಅಥವಾ ಮಗಳ ಹತ್ರ ಎಂತಕ್ ಸಾರಿ ಕೇಳೋ, ಹಾಗೇಳಿ ಇನ್ನು ಕೆಲವೊಂದು ಪ್ರತಿಯೊಂದಕ್ಕೂ ಸಾರಿ ಕೇಳೋದು. ಈಗ ಕೆಲವೊಂದ್ಸತಿ ಏನಾಗ್ತು, ಮಗುನೇ ತಪ್ಪು ಮಾಡಿರ್ತು, ಸ್ವಲ್ಪ ಬೆಳೆದ ಮೇಲೆ ಮಕ್ಕಳದು ಕೆಲವೊಂದು ಇರ್ತು, ಏನೋ ಒಂದು ಡಿಮಾಂಡ್ ಮಾಡ್ತಾ ನಾವು ಕೊಡಿಸ್ತೀವಿಲ್ಲ, ಅವಕ್ ಶಿಟ್ಟು ಬತ್ತು, ನಮ್ಮ ಹತ್ರ ಮಾತು ಬಿಡೋದೆಲ್ಲ ಮಾಡ್ತಾ, ಆವಾಗ ನಾವು ಹೋಗಿ ಸಾರಿ ಕೇಳೋದಲ್ಲ. ನೋ, ಅದು ನಾವು ಸಾರಿ ಕೇಳೋ ಟೈಮ್ ಅಲ್ಲ ಅದು, ಯಾಕೆ ನಮ್ ತಪ್ಪಿಲ್ಲ. ಸೊ ಅದೇ ರೀತಿ ನಾವು ಬ್ಯಾಲೆನ್ಸಿಂಗ್ ಆಗಿ, ಈಗ ಯಾವ ಟೈಮ್ ಅಲ್ಲಿ ಸಾರಿ ಕೇಳೋ, ಯಾವ ಟೈಮ್ ಅಲ್ಲಿ ಅದು ನಮ್ಮ ಸಾರಿ ಕೇಳೋ ಸಮಯ ಅಲ್ಲ ಅಂದಾಗ ನಾವು ಕೇಳೋಲಾಗ.
ಯಾಕಂದ್ರೆ ಅವಾಗ ಏನಾಗ್ತು, ಮಕ್ಕಳು ಪ್ರತಿಯೊಂದಕ್ಕೂ ನಮ್ಮನ್ನ ಬೆಂಡ್ ಮಾಡಲು ನೋಡ್ತು. ಸೊ ಇದು ಯಾವುದೇ ಒಂದು ಇದಲ್ಲ, ಯುದ್ಧ ಅಲ್ಲ ಇದು. ಆ ರೀತಿ ತಗೊಂಬಲಾಗ ನಾನು ಜನರಲ್ ಆಗಿ ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಹೇಳ್ತಾ ಇದ್ದೆ. ಇದನ್ನ ಬಯಾಲಜಿಲಿ ಎಥಾಲಜಿ ಹೇಳಿ ಹೇಳ್ತಾರೆ, ಹ್ಯೂಮನ್ ಬಿಹೇವಿಯರ್ ಸ್ಟಡಿ. ನೀವು ಒಂದ್ಸತಿ ಅವರಿಗೆ ಎಲ್ಲದಕ್ಕೂ ಬೆಂಡ್ ಆಗ್ತಾ ಹೋದ್ರಿ ಅಂದ್ರೆ ಮಕ್ಕಳು ನಿಮ್ಮನ್ನ ಕಂಪ್ಲೀಟ್ ಆಗಿ ಬಗ್ಸಲ್ಲ ನೋಡ್ತಾರೆ. ಅದು ಮನುಷ್ಯನ ಸ್ವಾಭಾವಿಕ ಸ್ವಭಾವ. ಇದು ನೀವು ಬೇಕಾದ್ರೆ ಆಫೀಸಲ್ಲೂ ನೋಡಿ, ಹೊರಗಡೆ ಎಲ್ಲಾದ್ರೂ ನೋಡಿ, ನಿಮಗೆ ಎಲ್ಲಾ ಜನರು ಇದೇ ರೀತಿ ಟ್ರೀಟ್ ಮಾಡೋದು. ಸೊ ಇದು ಮಕ್ಕಳದ ಸ್ವಭಾವ ಅಂತಲ್ಲ, ಎಲ್ಲಾರ ನೇಚರ್ ಹೀಗೆ. ಸೊ ಅದಕ್ಕೆ ನಮ್ಮ ತಪ್ಪಿದ್ದಾಗ, ಅದು ನಮ್ಮ ಮನವರಿಕೆ ಆದಾಗ ನಾವು ಸಾರಿ ಕೇಳೋ ಬಿಟ್ರೆ, ನಮ್ಮ ತಪ್ಪಿಲ್ದೆ ಬೇರೆಯವ್ರ ತಪ್ಪಿದ್ದಾಗ, ಏನೋ ಕಸಿವಿಸಿ ಆದಾಗ ನಾವು ಸಾರಿ ಕೇಳೋದ್ರಲ್ಲಿ ಏನೇನೂ ಅರ್ಥ ಇಲ್ಲ. ಅದು ಟೋಟಲ್ ಮೀನಿಂಗ್ಲೆಸ್ ಅದು. ಸೊ ಇದು ಒಂದು ಪಾಯಿಂಟ್. ಇನ್ನು ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ. ಈಗ ನಾನೇ ನಮ್ಮ ಕಾಲೇಜಲ್ಲೇ ನೋಡ್ತೆ, PUCಗೆ ಬಂದ ಮಕ್ಕಳು, ನೀವೇ ಸಿರ್ಸಿ ಊರಿನ ವಿಸ್ತೀರ್ಣ ಎಷ್ಟಿದ್ದಕ್ಕೂ ಮ್ಯಾಕ್ಸಿಮಮ್ 3 to 4 ಕಿಲೋಮೀಟರ್. ಈ 3 to 4 ಕಿಲೋಮೀಟರ್ ಕೆಲವೊಂದು ಪೇರೆಂಟ್ಸ್ ನನಗೆ ನಗೆ ಬರ್ತಾ ಇದ್ದು. ಯಾಕೆಂದ್ರೆ ಕಾರ್ ಕೊಟ್ಟು ಕಳ್ಸೋದು ಊಟದ ಟೈಮಿಗೆ, ಯಾಕೆ ನಾವು ಮಕ್ಕಳಿಗೆ ಹೊರಗಡೆ ಬಿಡ್ತೀವಲ್ಲ ಲಂಚ್ ಟೈಮಲ್ಲಿ, ಒಂದೇ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗೋ, ಇಲ್ಲ ಹತ್ತಿರದಲ್ಲಿ ಎಲ್ಲಾರು ಮನೆ ಇದ್ರೆ ಲೆಟರ್ ಬರ್ಕೊಟ್ರೆ ಬಿಡ್ತಾ. ಬಟ್ ಇಲ್ಲಿ ಹಾಗಲ್ಲ, ಕೆಲವೊಂದು ಪೇರೆಂಟ್ಸ್ಗಳು ಅವರ ಕಾರನ್ನ ಅಥವಾ ಅವರೇ ಬಂದು ಕರ್ಕೊಂಡು ಹೋಗ್ಬೋದು, ಡ್ರಾಪ್ ಮಾಡೋದು, ಕರ್ಕೊಂಡು ಹೋಗ್ಬೋದು. ಎಂತಕ್ಕೆ? ದೇವ್ರು 2 ಕಾಲಂತೂ ಕೊಟ್ಟಿದ್ದ, ಇಲ್ಲ ಬಸ್ ಫೆಸಿಲಿಟಿ ಅಂತೂ ಇದ್ದು. ಈಗ ಈ ಕಡೆ ಬಸ್ ಫೆಸಿಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಸಿರ್ಸಿ ಊರಂತೂ ಅಷ್ಟು ದೊಡ್ಡದಾಗಂತೂ ಇಲ್ಲ. ನಡ್ಕೊಂಡ್ ಬರ್ಲಕ್ಕಲ್ಲಿ, ಇಲ್ಲ ಸೈಕಲ್ ಕೊಡ್ಸಕ್ಕಲ್ಲಿ, ಅದಿಲ್ಲ, ಗಾಡಿಲೇ ಬಿಟ್ಕೊಡೋದು. ಇನ್ನೂ ಕೆಲವೊಂದು ಪೇರೆಂಟ್ಸ್ ಇದೆ, ನಾನು ಹೇಳಿದೆ 1 to 5 years ಮುದ್ದು ಮಾಡಿ 5 ರಿಂದ 15 ವರ್ಷ ಓಕೆ ತಿದ್ದವು, ತಪ್ಪು ಮಾಡಿದ್ರೆ ಬೈಯು ಅಂತ ಹೇಳಿದೆ. ಇನ್ನೂ ಕೆಲವೊಂದು ಪೇರೆಂಟ್ಸ್ ನಾನು ಅಬ್ಸರ್ವ್ ಮಾಡಿದ್ದೆ, ನಮ್ಮನೆ ಎದುರುಗಡೆನೂ ನೋಡಿದ್ದೆ, ಇವನ್ ಕಾಲೇಜ್ ಗ್ರೌಂಡ್ ಗಳಲ್ಲೂ ನೋಡಿದ್ದೆ. ಇನ್ನು ಪ್ರೈಮರಿ ಸ್ಟೂಡೆಂಟ್ ಅಥವಾ ಹೈಸ್ಕೂಲ್ ಸ್ಟೂಡೆಂಟ್ಗೆ ಸ್ಕೂಟರ್ ಹೊಡೆಸೋದು. ಎಂತಕ್ಕೆ? ಅವಕ್ಕೆ ಯಾಕೆ ಗಾಡಿ ಹೊಡಲ್ ಕೊಡವು? ಅಷ್ಟು ಚಿಕ್ಕ ಮಗ, ಅವಕ್ಕಿನ್ನೂ ಲೈಸೆನ್ಸ್ ತಗೊಂಬೋ ಎಬಿಲಿಟಿನೇ ಇಲ್ಲ, ಅವಕ್ಕೆಂತ ಗಾಡಿ ಹೊಡಲ್ ಕೊಡ್ತೀರಿ? ಸೊ ಅದೆಲ್ಲ ತಪ್ಪು. ಯಾಕೆ ಇಲ್ಲಿ ಏನಾಗ್ತಾ ಇದ್ದು ಅಂದ್ರೆ, ನಾನು ಅವಾಗ್ಲೇ ಹೇಳಿದೆ, ಪೇರೆಂಟ್ಸ್ ಏನಾಜು ಅಂದ್ರೆ ಬ್ರಾಡ್ ಮೈಂಡ್, ನಾವು ಬ್ರಾಡ್ ಮೈಂಡ್ ಇದ್ದವಳು ತೋರ್ಸಕ್ಕಾಜು. ಅಥವಾ ಆ ಮಗು ಬೇರೆ ಪೇರೆಂಟ್ಸ್ಗೆ ಅಥವಾ ಬೇರೆ ತನ್ನ ಕ್ಲಾಸ್ಮೇಟ್ ನೋಡ್ಕೊಂಡು ಅವ ಹಂಗ ಅನಿಸ್ತು ಅವಂಗೆ ಅಥವಾ ಅವಳಿಗೆ, ನೋಡಿ ಅವ ಗಾಡಿ ಹೊಡತ್ತ ತನಗಿಲ್ಲೇ, ಹಿಂಗೆಲ್ಲ ಬತ್ತು. ಸೊ ಅವಾಗ ನಮ್ಮ ಪೇರೆಂಟ್ಸಿಗೆ ಏನ್ ಅನಿಸ್ತು ಅಂದ್ರೆ, ಓಕೆ ನಮ್ಮ ಮಕ್ಕಳಿಗೂ ನಾವು ಕಲಿಸೋ, ಇಲ್ಲೇ ತಪ್ಪು ಅದು. ಯಾಕಂದ್ರೆ ಗೌರ್ಮೆಂಟ್ ಒಂದು ರೂಲ್ಸ್ ಅಂತ ಮಾಡಿದ ಮೇಲೆ ಅದು ವಿದೌಟ್ ರೀಸನ್ ಅಂತೂ ಮಾಡಲು ಸಾಧ್ಯ ಇಲ್ಲ, ಎಕ್ಸ್ಪರ್ಟ್ಸೇ ಮಾಡಿರ್ತಾವ ಅದನ್ನ. ಸೊ ಈಗ ಒಂದು ಸ್ಕೂಟರ್ ಹೊಡೆಯೋಲೆ ಎಷ್ಟು ಏಜ್ ಲಿಮಿಟ್ ಇದ್ದೋ ಆ ಏಜ್ ಲಿಮಿಟ್ ಆದಾಗ ಅವ್ನು ಕಲಿಸಿ, ಅದು ತಪ್ಪು. ಆಮೇಲೆ ಕಲಿಸಾಗಿದ್ದೆ ಅದ್ರ ತಪ್ಪಾಗ್ತದೆ. ಸೊ ಆ ಒಂದು ಏಜ್ ಬಂದ ಮೇಲೆ ಅವ್ರಿಗೆ ಕಲಿಸಿ, ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಡಿ, ಅವ ಎಷ್ಟು ಬೇಕೋ ಅಷ್ಟು ಗಾಡಿ ಹೊಡೆಯಲಿ. ಬಟ್ ಹಾಗಿಲ್ಲ. ನಾವು ನಮ್ಮ ಮನೆ ಎದುರಿಗೆ ಎಷ್ಟೊಂದ್ ಸತಿ ನೋಡಿದ್ದೆ, ಕೆಲವೊಂದು ಪೇರೆಂಟ್ಗಳು ತಂದೆ ಹಿಂದ್ ಕೂತಿರ್ತಾ, ಹುಡುಗಿನ್ನು ಚಿಕ್ಕಮ್ಮ, ಗಾಡಿ ನೀವು ಸ್ವಲ್ಪ ಕಾಲು ಮುಡ್ತಿಲ್ಲ ಆದ್ರೂ ಹಿಂಗೆ ಮಾಡಿ ನಿಲ್ಸ್ತಾ, ಚಲೋನೆ ಗಾಡಿ ಓಡಿಸ್ತಾ, ಖುಷಿನೇ ಆಗ್ತು. ಬಟ್ ಆದರೆ ಅದು ತಪ್ಪು. ನಾವು ಅವರಿಗೆ ತಪ್ಪನ್ನ ಹೇಳ್ಕೊಡ್ತಾ ಇದ್ದೋ, ವಿ ಕ್ಯಾನ್ ಗೋ ಅಗೇನ್ಸ್ಟ್ ದಿ ಗೌರ್ಮೆಂಟ್ ರೂಲ್ಸ್ ಅಂತ ಹೇಳ್ಕೊಡ್ತಾ ಇದ್ದೋ, ಅದೆಲ್ಲ ತಪ್ಪು. ಆ ತರದ್ ಮಾಡಲಾಗ. ಸೊ ಈ ತರದ್ದು ನಾನು ಕೆಲವೊಂದನ್ನ ನೋಡಿದೆ. ರೆಸ್ಪಾನ್ಸಿಬಿಲಿಟಿ ಕೊಡಿ, ಬಟ್ ಯಾವ್ದು ಅವ್ರ ಏಜಿಗೆ ತಕ್ಕಂತ ರೆಸ್ಪಾನ್ಸಿಬಿಲಿಟಿನ ಕೊಡಿ. ಬಿಟ್ರೆ ನಾವೇನೋ ಒಂದು ದೊಡ್ಡದ ಬ್ರಾಡ್ ಮೈಂಡ್ ಇದ್ದೋ, ನಮ್ಮ ಮಕ್ಕಳಿಗೆ ಇಷ್ಟೊಂದು ಕಲಿಸ್ತಾ ಇದ್ದೋಳು ತೋರ್ಸಲ್ ಹೋಗಬೇಡಿ, ಅದೆಲ್ಲ ತಪ್ಪು. ಇನ್ನು ಮತ್ತೊಂದು ನಾನು ಕಾಮನ್ ಆಗಿ ಒಬ್ಸರ್ವ್ ಮಾಡದ್ದು ಅಂದ್ರೆ ಕಂಪ್ಯಾರಿಸನ್. ಇದಂತೂ ಬಹಳ ಡೇಂಜರ್ ಇತ್ತು. ಈಗ ಇದಕ್ಕೆ ಈಗ ರೀಸೆಂಟ್ ಆಗಿ 1-2 ವರ್ಷದಿಂದ ನಮ್ಮ ಕಾಲೇಜಲ್ಲೇ ಒಂದು ಟ್ವಿನ್ಸ್ ಇದ್ದಿದ್ದು, ಹಾವೇರಿ ಕಡೆ ಅವು. ಸೊ ಟ್ವಿನ್ಸ್ ಅಂದ್ರೆ ಒಬ್ರು ನಮ್ಮ ಕಾಲೇಜಲ್ಲಿ ಒಂದು ಮಗುಗ್ ಸೇರ್ಸಿದ್ದು, ಅದರ ತಂಗಿನ ಅಂದ್ರೆ 1 hour 1 minute 2 minute ಆ ಡಿಫ್ರೆನ್ಸ್ ಅಲ್ಲಿ ಅದು ತಂಗಿ. ಸೊ ಅವ್ರ ತಂಗಿನ ಪಕ್ಕದ ಕಾಲೇಜಲ್ಲಿ ಸೇರ್ಸಿದ್ದು, ಇಬ್ರು ಒಟ್ಟಿಗೆ ಬೇಡ ಆತು, ಅದು ಒಪ್ಕೊಂಡೆ. ಬಟ್ ಕಂಪೇರ್ ಮಾಡುದು, ಈಗ ನಮ್ಮ ಕಾಲೇಜಲ್ಲಿರೋ ಸ್ಟೂಡೆಂಟ್ದು ಸ್ಕೋರು ಅಂದ್ರೆ ಅವಳು ಇಂಟ್ರೆಸ್ಟ್ ಇದ್ದು ಓದ್ತಿರ್ಲು, ಹುಷಾರಿ ಅಂತಲ್ಲ. ಸೊ ಅವಳು ಸ್ಕೋರ್ ಚೆನ್ನಾಗ್ ಆಗ್ತಾ ಇತ್ತು. ಅದೇ ಆ ಮತ್ತೊಂದು ಕಾಲೇಜಲ್ಲಿರೋ ಸ್ಟೂಡೆಂಟ್ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು. ಈಗ ಫಾರ್ ಎಕ್ಸಾಂಪಲ್ ಇದ್ರದ್ದು 90% ಇದ್ರೆ ಆ ಸ್ಟೂಡೆಂಟ್ದು 65-70% ರೇಂಜ್ ಅಲ್ಲಿ ಇತ್ತು. ಬಟ್ ಒಳ್ಳೆ ಹುಡುಗಿ. ಸೊ ಹಾಗಿದ್ದಾಗ, ಸ್ವಭಾವದಲ್ಲಿ ಒಳ್ಳೇದಿದ್ದಾಗ ಯಾಕೆ ಕಂಪೇರ್ ಮಾಡ್ತೀರಿ? ನೋಡಿ, ನಿಮ್ಮ
ಅಕ್ಕನ ಸ್ಕೋರ್ ನೋಡಿ ಎಷ್ಟು ತಾನೆ. ಒಂದ್ಸತಿ ನಮ್ಮ ಹತ್ರ ಕರ್ಕೊ ಬಂದಿದ್ದವು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದ್ದಾಗ ಕರ್ಕ ಬಂದಾಗ ನನ್ನ ಎದುರಿಗೇನೆ, ನೋಡು ನಿನ್ನ ಅಕ್ಕನ ಸ್ಕೋರ್ ನೋಡು ಹೆಂಗಾಜು, ನಿಂದೇನ ಕಮ್ಮಿ, ಇಬ್ರು ಓದೋದು PUCನೇ PCMBನೇ ತಗಂಜಿರಿ, ಯಾಕೆ ಕಮ್ಮಿ ಆಗ್ತಾ ಇದ್ದು? ಹೈಸ್ಕೂಲಲ್ಲಿ ನೋಡಿದ್ರೆ ಅವಳಕ್ಕಿಂತ 2% ಮಾತ್ರ ಕಮ್ಮಿ ಇತ್ತು, ಈಗ ನೋಡ್ರಿ ಇಷ್ಟೊಂದು ಪರ್ಸೆಂಟೇಜ್ ಕಮ್ಮಿ, ಯಾಕೆ, ಏನು, ಈ ತರ. ಸೊ ಕಂಪೇರ್ ಯಾವತ್ತೂ ಮಾಡಲು ಹೋಗಬೇಡಿ. ಯಾಕಂದ್ರೆ ಹೈಸ್ಕೂಲಲ್ಲಿ ಇಪ್ಪೋ ಮನೋಸ್ಥಿತಿ ಕಾಲೇಜಿಗೆ ಬಂದಾಗ ಅದೇ ಮನಸ್ಥಿತಿಲಿ ಮಕ್ಳು ಇರ್ತಾಳೆ, ಹೇಳಲು ಬರ್ತಿಲ್ಲ. ಬಟ್ ಕಡೆಗೆ ನನಗೆ ರಿಯಾಲಿಟಿ ನೋಡಿದ್ದು ಏನು ಅಂದ್ರೆ, ಆ ಸ್ಟೂಡೆಂಟಿಗೆ ಸೈನ್ಸ್ ತಗೊಂಬೋ ಇಷ್ಟನೇ ಇತ್ತಿಲ್ಲ, ಅದಕ್ಕೆ ಆಕ್ಚುಲಿ ಕಾಮರ್ಸ್ ಮಾಡೋಳೆ ಇದಿತ್ತು. ಬಟ್ ಆ ಪೇರೆಂಟ್ಸ್ ಏನ್ ಮಾಡಿದ್ದು ಅಂದ್ರೆ, ಅಕ್ಕಂಗೆ ಸೈನ್ಸಿಗೆ ಸೇರಿಸ್ತಾ ಇದ್ದೋ, ಇದು ಸೈನ್ಸಿಗೆ ಹೋಗ್ಲಿ, ಅಕ್ಕ ಮೆಡಿಕಲ್ಗೆ ಹೋಗೋ ಇಂಟೆನ್ಷನ್ ಇಟ್ಕೊಂಡ್ರು, ಇದು ಅದೇ ಲೈನಿಗೆ ಹೋಗ್ಲಿ ಅಂತ ಸೇರ್ಸಿದ್ದು. ಎಷ್ಟು ತಪ್ಪಲ್ಲ ಇದು? ನಾವು ನಮ್ಮ ಒಂದು ಇದನ್ನ ಮಕ್ಕಳ ಮೇಲೆ ಹೆಂಗ್ ಹೇರಲಾಗ್ತದೆ, ಅದು ತಪ್ಪು. ನಾವ್ ಯಾವುದೇ ರೀತಿ ಓಕೆ ಯಾವುದೇ ವಿಷಯದಲ್ಲೂ ಫೋರ್ಸ್ ಮಾಡಲು ಬರ್ತಿಲ್ಲ, ಅದು ಈ ವಿಷಯಗಳಲ್ಲಂತೂ ಅದು ಮಾಡಲೇ ಆಗ. ಆದ್ರಿಂದ ನಾವು ಅದನ್ನ ಏನ್ ಹೇಳ್ತಾವ, ಕೌನ್ಸಿಲಿಂಗ್ ಮಾಡಿದಾಗ ಮಗು ಪಾಪ ಅಳ್ತು, ನನ್ನ ಎದುರಿಗೆ ಅಳ್ತು, ಇಲ್ಲ ಸರ್ ನನಗೆ ಇಷ್ಟ ಇರ್ಲಿಲ್ಲ, ನಾನು ಆಕ್ಚುಲಿ ಕಾಮರ್ಸ್ ಮಾಡ್ಬೇಕು ಹೇಳಿದ್ದೆ, ಬಟ್ ಅಕ್ಕ ಮೆಡಿಕಲ್ ಇದಕ್ಕೆ ಹೋಗ್ಬೇಕು ಅಂತಿದ್ದಾಳೆ ಅಂತ ನನಗೂ ಸೇರಿಸಿದ್ರು, ನೀನು ಹಾಗೆ ಮಾಡು ಅಂತ ಹೇಳಿದ್ರು ಅಂತ ಹೇಳ್ತು. ಅದು ಮಾಡಿದ್ದಲ್ದ ಜೊತೆ ನೀವು ಕಂಪೇರ್ ಮಾಡ್ತಾ ಇದ್ರಿ, ಅಕ್ಕ ಹಂಗ್ ಮಾಡ್ತು ನೀನ್ ಹಿಂಗ್ ಮಾಡ್ತಾ ಇದ್ದೆ ಅಂತೇಳಿ, ಏನ್ ಮಾಡೋದು ಈಗ? ಸೊ ಈ ತರದ್ದು ಒಂದು ಎನ್ಫೋರ್ಸ್ಮೆಂಟ್ ಮಕ್ಕಳ ಮೇಲೆ ಯಾವತ್ತೂ ಮಾಡಲಿಲ್ಲ. ನಮ್ಗೆ ಏನೇ ಒಂದು ಆಸೆ ಇದ್ದಿಕ್ಕು, ಈಗ ನನಗೆ ಮುಂದೆ ನಾನ್ ಸ್ಟೂಡೆಂಟ್ ಇದ್ದಾಗ ಡಾಕ್ಟರ್ ಹಾಕೋ ಆಸೆ ಇತ್ತು ಅಂದ್ರೆ, ಅದು ನಾನು ಮಾಡಲಾಗಿಲ್ಲ, ನನ್ ತಪ್ಪು. ಆಸ್ ಅ ಪೇರೆಂಟ್ ಸ್ಟೂಡೆಂಟ್ ಇದ್ದಾಗ ನಾನು ಮಾಡಿದ್ನಿಲ್ಲ ಅಂದ್ರೆ ಅದು ನನ್ನ ತಪ್ಪು, ಬಿಟ್ರೆ ನನ್ನ ಒಂದು ಆಸೆನ ನಾನು ನನ್ನ ಮಗು ಮೇಲೆ ಹೇರಲ್ಲ, ಅದು ಬಹಳ ದೊಡ್ಡ ತಪ್ಪು. ಇದೇ ಒಂದು ಇನ್ಸಿಡೆಂಟ್ ನಮ್ಮ ಹವ್ಯಕ ಸಮಾಜದವರೆಯ ಮೈಸೂರಲ್ಲಿ ಒಂದು 10 ವರ್ಷದ ಹಿಂದಿನ ಕಥೆ ಇದು. ಸೊ ಅವರೊಂದು ಡಾಕ್ಟರ್ ಆಗಿದ್ರು, ಅಂದ್ರೆ US ದಿಂದ ಬಂದಿದ್ರು, ಅಲ್ಲಿ ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಿದ್ರು ಅವರು. ಸೊ ಅವ್ರು ಬಂದಾಗ ಅವರ ಮಗಳಿಗೆ MBBS ಮಾಡಿಸೋವಳೆ ಸೇರ್ಸಿದ್ರು. ನಾನು ಅಲ್ಲಿ PU ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದೆ. ಸೇರ್ಸಿದಾಗ ಅವಳು ನೋಡ್ರಿ ಫೇಲ್ ಅಪ್ಪಲ್ ಬಂದ್ಬಿಟ್ಲು. ಆ ಮಗು ಪಾಪ ಒಳ್ಳೆ ಸ್ಕೋರ್ ಮಾಡೋ ಹುಡುಗಿ ಫೇಲ್ ಅಪ್ಪಲ್ ಬಂತು. ಅಲ್ಲೂ ಇದೇ ಪರಿಸ್ಥಿತಿ. ಬಟ್ ಆಸ್ ಅ ಟೀಚರ್ ನಾವೇನ್ ಮಾಡಲು ಗೊತ್ತು, ಬುದ್ಧಿ ಹೇಳಲು ಆಗ್ತಾ ಬಿಟ್ರೆ, ಯಾಕಂದ್ರೆ ಆಲ್ರೆಡಿ 1 ವರ್ಷ ಆಗ್ತಾ ಬಂತು. ಸೊ ಈ ತರ ಒಂದು ಯಾವುದೇ ನಮ್ಮ ಒಂದು ಏನ್ ಹೇಳ್ತಾ ಆಸೆಗಳನ್ನ ಮಕ್ಕಳ ಮೇಲೆ ದಯವಿಟ್ಟು ಹೇರಲಾಗ. ಇದು ಒಂದು ಹೇಳೋದಿತ್ತು, ಒಂದು ಕಂಪ್ಯಾರಿಸನ್ ಮಾಡೋಲಾಗ, ಮತ್ತೆ ಯಾವುದೇ ರೀತಿ ನಮ್ಮ ಒಂದು ಆಸೆಗಳನ್ನ ಮಕ್ಕಳ ಮೇಲೆ ದಯವಿಟ್ಟು ಹೇರಲು ಹೋಗಬೇಡಿ. ಅವು ತಗಮೂಲ್ ರೆಡಿ ಇದ್ದವು ಅಂದ್ರೆ ಖುಷಿ, ತಗಮೂಲ್ ರೆಡಿ ಇಲ್ಲ ಅಂದ್ರೂ ಖುಷಿನೇ ಪಡೋ ಬಿಟ್ರೆ ಅದಕ್ಕೆ ದುಃಖ ಪಡೋದಲ್ಲ. ಯಾಕಂದ್ರೆ ನಮ್ಮ ಆಸೆ ಅದು ಬಿಟ್ರೆ ಮಕ್ಕಳ ಆಸೆ ಅಲ್ಲ ಅದು. ಸೊ ದಯವಿಟ್ಟು ಇದನ್ನ ನಿಮ್ಗೆ ಯಾರೇ, ಇದು ಬಹಳ ದೊಡ್ಡ ಸಮಸ್ಯೆ ಇದ್ದು ಇದು ನಮ್ಮ ಸಮಾಜದಲ್ಲಿ ಇತ್ತೀಚೆಗೆ. ಅದಕ್ಕೆ ನಿಮ್ಗೆ ಯಾರೇ ನಿಮ್ಮ ಪರಿಚಯದವ್ರ ಮಕ್ಕಳನ್ನ ಬೆಳೆಸ್ತಾ ಇದ್ರೆ, ನಿಮ್ಗೆ ಇದು ಕಂಡು ಬಂತು ಅಂತ ದಯವಿಟ್ಟು ಅವಕ್ಕೆ ಹೇಳಿ, ಫೋರ್ಸ್ ಮಾಡಲು ಹೋಗಬೇಡಿ ಅಂತ ಹೇಳಿ. ಇದು ಒಂದು ವಿಷಯ ಹೇಳಕ್ಕಾಗಿತ್ತು. ಇನ್ನೊಂದು ಅಂದ್ರೆ, ಯಾವುದೇ ಮಗುಗೆ ತಂದೆ ತಾಯಿಗಿಂತ ಶ್ರೇಷ್ಠ ಯಾರು ಇಲ್ಲ, ಅದ್ರ ಬಗ್ಗೆ 2 ಮಾತಿಲ್ಲ. ಬಟ್ ಯಾವುದೇ ಒಂದು ಮಗುಗೆ ಇನ್ನು ಜನರಲ್ ಆಗಿ ತಂದೆ ಆದವ ಹೀರೋ ಅಂತ ತಿಳ್ಕತ್ತಾವ. ಇವ ನನ್ನ ತಂದೆ ಎಲ್ಲಾರ್ಕಿಂತ ಗ್ರೇಟ್. ಈಗ ನೀವೇ ವಿಚಾರ ಮಾಡಿ, ಯಾರಿಗಾದ್ರೂ ಅಷ್ಟೇ. ಸೊ ನಮ್ಮ ತಂದೆ ಅಂದ್ರೆ ನಮಗೊಂದು ರೋಲ್ ಮಾಡೆಲ್ ಇದ್ದಂಗೆ. ಬಟ್ ನಾವೆಲ್ಲೋ ಒಂದ್ ರೀತಿಲಿ ಈಗಿನ ಒಂದು ಆಧುನಿಕ ಜಗತ್ತಲ್ಲಿ ತಂದೆ ಆದವ ತನ್ನ ಮಗುಗೆ ರೋಲ್ ಮಾಡೆಲ್ ಆಗೋ ತಾನು ಹೇಳ್ತಾವ, ಎಲ್ಲೋ ಮಾರಲ್ ಇದನ್ನ ಹೇಳ್ತಾನೆ ಇಲ್ಲ. ನಾವ್ ಯಾವುದೇ ರೀತಿ ಮಾರಲ್, ಯಾಕಂದ್ರೆ ನಮ್ಮ ಸಂಸ್ಕಾರ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ಮಾರಲ್ ಇದನ್ನ ಟೀಚಿಂಗ್ ಅನ್ನೋ ಮಾಡ್ತಾನೆ ಇಲ್ಲ ನಾವು. ನೀங்களೇ ಕುತ್ಕೊಂಡು ವಿಚಾರ ಮಾಡಿ, ಎಷ್ಟು ಪೇರೆಂಟ್ಸು ನಿಮ್ಮ ಬೆಳೆತಿರೋ ಮಕ್ಳ ಹತ್ರ ಕುತ್ಕೊಂಡು ಈ ಮಾರಲ್ ಸ್ಟೋರಿಗಳ ಅಥವಾ ಮಾರಲ್ ಇದನ್ನ ಮಾತಾಡಿದ್ರಿ? ಇಲ್ಲ. ನನ್ನ ಪ್ರಕಾರ ಸುಮಾರು ಕಮ್ಮಿ ಆಗೋಜಿಗ ಅದು. ನಾವು ರಜೆ ಸಿಕ್ತು ಅಂದ್ರೆ ಶಾಪಿಂಗ್ ಮಾಲಿಗೆ ಹೋಗ್ತಾ, ಅಲ್ಲಿ ಹೋಗ್ತಾ, ಇಲ್ಲಿ ಹೋಗ್ತಾ, ಒಂದ್ ರೌಂಡ್ ಸಿಟಿಗೆಲ್ಲ ತಿರ್ಗಾಡ್ಕ ಬತ್ತ, ಇದು ಎಲ್ಲ ತಿರ್ಕ ಬತ್ತ ಬಿಟ್ರೆ, ಒಂದ್ಸತಿ ಮಗುನ್ ಜೊತೆ ಕೂತ್ಕೊಂಡು ಮಾರಲ್ ಇದನ್ನ ಯಾವತ್ತೂ ಅವರಿಗೆ ಹೇಳ್ಕೊಟ್ಟ ಆಗಿಲ್ಲ. ಇದು ಆಗೋದು. ಯಾಕಂದ್ರೆ ಅವಕ್ಕೆ ಗೊತ್ತಾಗ್ತಿಲ್ಲ, ಬೆಳೆಯೋ ಮಕ್ಕಳಿಗೆ ಅದೆಲ್ಲ ಗೊತ್ತಾಗ್ತಿಲ್ಲ. ಅದಕ್ಕೆ ನಾವ್ ಇದನ್ನೆಲ್ಲ ಮಾಡ್ಲೇಬೇಕು. ಸೊ ಮಾರಲ್ ಟೀಚಿಂಗ್ ಮನೇಲೂ ಕೂಡ ಆಗ್ಲೇಬೇಕು. ಅದು ಕಾಲೇಜಿಂದ ಮತ್ತೆ ಸ್ಕೂಲ್ಗಳದ ಜವಾಬ್ದಾರಿ ಒಂದೇ ಅಲ್ಲ. ಯಾಕಂದ್ರೆ ಕೆಲವೊಂದು ಪೇರೆಂಟ್ಸ್ ಹೇಳ್ತಾ,
ನಿಮ್ಮ ಹತ್ರ ಬಿಟ್ಬಿಟ್ಟಿದ್ದೀವಿ ಸರ್, ನಿಮ್ದೇ ಜವಾಬ್ದಾರಿ, ನಿಮ್ಮ ಮಗು ಅಂತ ಬಿಟ್ಬಿಟ್ಟಿದ್ದೇವೆ ಅಂತ. ಇದು ಒಳ್ಳೆ ಕಥೆ ಆಯ್ತಲ್ಲಿ. ಮಗು ನಮ್ ಜೊತೆ ಇರೋದು ಒಂದು 7 to 8 hours, ಬಟ್ ಥ್ರೂ ಔಟ್ ದಿ ಲೈಫ್ ನಿಮ್ ಜೊತೆಗೆ ಇರ್ತು. ಸೊ ಹಾಗಾದ್ರೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿಲ್ಲ ಪೇರೆಂಟ್ಸ್ ಅದು. ಬಟ್ ಇದೆಲ್ಲ ಮಾತುಗಳು ಗೊತ್ತು, ನಾವೆಲ್ಲ ಇದನ್ನ ಕೇಳ್ಕೊಂಡಾಜು, ಅದಕ್ಕೆ ನಾನು ಇದನ್ನ ಹೇಳ್ತಾ ಇರ್ಬೋದು. ಸೊ ಆದ್ದರಿಂದ ಈ ತರದ್ರಲ್ಲಿ ಕೆಲವೊಂದ್ರಲ್ಲಿ ನಾವು ಪೇರೆಂಟ್ಸ್ ಎಚ್ಚೆತ್ಕೊಳ್ಳೇಬೇಕು, ಮಾರಲ್ ಇದನ್ನ ಹೇಳಲೇಬೇಕು ಅವರಿಗೆ. ಇನ್ನು ಒಂದು ವಿಷಯ ವೆರಿ ಇಂಪಾರ್ಟೆಂಟ್ ಇದ್ದು ಏನು ಅಂದ್ರೆ ಸುಳ್ಳು ಹೇಳೋದು. ಈಗ ಬೆಳೆದಿಪ್ಪ ಮಗು 15 ವರ್ಷ ಆಗೋಜು, ಓಕೆ ಫೈನ್, ಅವ್ರಿಗೆ ಅರ್ಥ ಆಗ್ತು, ಎಲ್ಲ ಆಯ್ತು, ಫೈನ್. ಬಟ್ ಈಗೇನಾಗ್ತು, ಬೆಳೀತಾ ಇಪ್ಪ ಮಗು ಇರ್ತು ನಮ್ಮ ಮನೆಗೆ ಯಾರೋ ಬಂದಿರ್ತ, ನಮಗವು ಬೇಕಾಗಿರ್ತಿಲ್ಲ ಆ ಟೈಮಲ್ಲಿ ಮನೆಗೆ ಬಪ್ಪುದು, ಆತರ ಮನಸ್ಥಿತಿ ಇಪ್ಪಲ್ಲ. ಬಟ್ ಹೇಳ್ದೆ ಅವು ಮನೆ ಬಪ್ಪುದು ಬೇಕಾಗಿರ್ತಿಲ್ಲ, ಬಟ್ ಮಗು ಎದುರಿಗೆ ಹೇಳುದು, ನಾನು ಇಲ್ಲೇ ಹೇಳು, ಅಥವಾ ನಾನು ಹೊರಗೋದ್ ನಡ ಹೇಳು, ಇದು ತಪ್ಪು. ಯಾಕೆಂದ್ರೆ ನಾವು ಮಗುಗೆ ಸುಳ್ಳು ಹೇಳೋದನ್ನ ಹೇಳ್ಕೊಡ್ತಾ ಇದ್ದು. ದಯವಿಟ್ಟು ಈ ತರದನ್ನ ಮಾಡಲು ಹೋಗಡಿ. ನಿಮ್ಗೆ ಕಷ್ಟ ಆದ್ರೂ ತೊಂದರೆ ಇಲ್ಲ. ಸೊ ಅದು ಆ ಮೂಮೆಂಟ್ ಅಲ್ಲಿ ನೀವು ಅವರನ್ನ ಫೇಸ್ ಮಾಡ್ಲೇಬೇಕು. ನಿಮ್ಗೆ ಆ ಪರಿಸ್ಥಿತಿ ಬೇಕೋ ಬೇಡದ, ಸುಳ್ಳನ್ನ ಮಾತ್ರ ಹೇಳಲು ಹೋಗಡಿ. ಇಲ್ಲ ಸರ್, ನಾವು ಮಗು ಹತ್ರ ಹೇಳೋದಲ್ಲ, ನಾನ್ ನಮ್ಮ ಮನೆಯವ್ರ ಹತ್ರ ಹೇಳೋದಾಗಿತ್ತು, ಅವ್ರು ಹೋಗಿ ಹೇಳೋದು. ಬಟ್ ಮಗು ಅಬ್ಸರ್ವ್ ಮಾಡ್ತು ತಾನೆ, ಅಪ್ಪ ಮನೆಯಲ್ಲೇ ಇದ್ದ, ಇಲ್ಲ ಹೇಳೋಳು ಹೇಳ್ತಾ ಇದ್ದ ಅಂದ್ರೆ ಸುಳ್ಳು ಹೇಳ್ದ. ಮಗು ಅಂತೂ ಮನೇಲಿತ್ತು, ಅದ್ರ ಎದುರಿಗೆ ನೀವು ಹೇಳ್ತಾ ಇದ್ರಿ. ಸೊ ಅದಕ್ಕೆ ಒಂದು ಈ ಮನಸ್ಥಿತಿ ಇಪ್ಪುಲಾಗ ಯಾರೇ ನಿಮಗೆ ಬಪ್ಪುದು ಆಗ್ತಿಲ್ಲ, ಅವ್ರ ಆನ್ ದಿ ಫೇಸ್ ಹೇಳಿ. ಬಟ್ ಇದು ಹೇಳಲು ಈಸಿ, ಬಟ್ ಸ್ವಲ್ಪ ಕಷ್ಟನೇ. ಮಕ್ಕಳು ಅವ್ರು ಆನ್ ದಿ ಫೇಸ್ ನೀವು ಹೇಳಕ್ಕು, ಇಲ್ಲ ನಮ್ಗೆ ಈ ಟೈಮಲ್ಲಿ ಆಗ್ತಿಲ್ಲ. ಬಟ್ ಅವ್ರು ಬಂದ ಮೇಲೆ ಅವ್ರನ್ನ ವೆಲ್ಕಮ್ ಮಾಡಿ ಅವ್ರಿಗೆ ಅತಿಥಿ ಸತ್ಕಾರ ಮಾಡ್ಲೇಬೇಕು, ಅದು ನಮ್ದು ಕರ್ತವ್ಯ. ಸೊ ಇದು ಒಂದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಇದರಿಂದ ಮಕ್ಕಳಿಗೆ ಸುಳ್ಳನ್ನ ಹೇಳ್ಕೊಡ್ತಾ ಇದ್ದ. ಅದೇ ರೀತಿ ಮಕ್ಕಳ ಎದುರಿಗೆ ಸೆಲ್ಫ್ ಪ್ರೈಸಿಂಗ್, ನಮ್ಮನ್ನೇ ನಾವು ಹೊಗಳ್ಕೊಂಬೋದು. ಈಗ ನಾನೇ ಫಾರ್ ಎಕ್ಸಾಂಪಲ್ ಮನೇಲಿ ನಮ್ಮ ಮಗ ಬೆಳೆದಕ್ಕಿದ್ದ ಬಿಡ್ರಿ, ಬಟ್ ಬೆಳೀತಾ ಇರೋ ಮಗು ಏನಾದ್ರು ನಮ್ಮ ಮನೇಲಿ ಇತ್ತು ಅಂದ್ರೆ ನಾನು ಅವ್ರ ಎದುರಿಗೆ ನಾನು ಕಾಲೇಜಲ್ಲಿ ಹಂಗಿದ್ದೆ ಹಿಂಗಿದ್ದೆ, ಆ ತರ ಪಾಠ ಮಾಡ್ದೆ ಹಿಂಗ್ ಮಾಡ್ದೆ ಅಲ್ಲ ಹೇಳ್ಕೊಂಬೋದಲ್ಲ ಹೇಳಿ ಮಕ್ಕಳ ಎದುರಿಗೆ. ಟೂ ಮಚ್ ಪ್ರೈಸಿಂಗ್ ನೋ. ಅದು ಬೇರೆಯವ್ರು ನಮ್ಮ ಬಗ್ಗೆ ಹೇಳೋ ಬಿಟ್ಟು ನಮ್ಮನ್ನ ನಮ್ಮ ಬಗ್ಗೆ ನಾವು ಹೇಳ್ಕೊಬೋದು, ತಪ್ಪು. ಅದು ಆಸ್ ಅ ಹ್ಯೂಮನ್ ಬೀಯಿಂಗ್, ಮನುಷ್ಯನಾದ್ಮೇಲೆ ಇದು ಕೆಲವೊಂದು ಸ್ವಭಾವ ಬಂದು ಹೋಗ್ತು, ಏನ್ ಮಾಡಲು ಗೊತ್ತಿಲ್ಲ. ಬಟ್ ಕೆಲವೊಂದೆಲ್ಲೋ ನಾವು ತಿದ್ಕೊಂಬೋದೇ. ಜೀವನ ಅನ್ನೋದು ಕಂಟಿನ್ಯೂಸ್, ವಿ ಆರ್ ಲರ್ನಿಂಗ್. ಯಾರು ಕೂಡ 100% ತಪ್ಪಲು ಸಾಧ್ಯ ಇಲ್ಲ, ನಾನು ಅಲ್ಲ, ನೀವು ಯಾರು ಕೂಡ ಅಲ್ಲ. ನಾವೆಲ್ಲರೂ ಕಲಿತಾ ಇಪ್ಪುದೆಯ, ಕೆಲವೊಂದು ಕಲೀಲೇಬೇಕು ಬೇರೆಯವ್ರನ್ನ ನೋಡ್ಕೊಂಡು. ಅದಕ್ಕೆ ನಮ್ಮನ್ನ ನಾವು ಪ್ರಶಂಸೆ ಮಾಡೋದು ಯಾವತ್ತು ಒಳ್ಳೆ ವಿಚಾರಗಳಲ್ಲ. ಇನ್ನು ಒಬ್ಬರದಂತೂ ನಾನು ಹೇಳಲೇಬೇಕು ಇಲ್ಲಿ. ನಾನು ಮೈಸೂರಲ್ಲಿದ್ದಾಗ, ಯಾದವಗಿರಿಯಲ್ಲಿದ್ದಾಗ, ಬಿಫೋರ್ ಮ್ಯಾರೇಜ್ ಯಾದವಗಿರಿಯಲ್ಲಿದ್ದಾಗ ಒಂದು ರೂಮ್ ಅಲ್ಲಿ ಇದ್ದಿದೆ. ಅಲ್ಲಿದ್ದಾಗ ಪಕ್ಕದಲ್ಲಿ ಒಬ್ರು ಚಾರ್ಟೆಡ್ ಅಕೌಂಟೆಂಟ್ ಇದ್ದಿದ್ರು. ಮನೇಲಿ 2 ಕಾರ್ ಇದ್ದು, ಒಳ್ಳೆ ಮನುಷ್ಯರು. ಅವ್ರ ಹತ್ರ ಅವ್ರ ಮಕ್ಕಳು 2 ಮಂದಿ ಮಕ್ಕಳು ಇದ್ದಿದ್ದ. ಅವಾಗ ಅವು ಹೈಸ್ಕೂಲ್ ಕಲಿತಾ ಇದ್ದಿದ್ವು, ಪ್ರೈಮರಿ ಏನೋ ಕಲಿತಾ ಇದ್ದಿದ್ದ. ಒಬ್ಳು ನನಗೆ ನೆನಪಿದ್ದ ಹಂಗೆ ಸೈಕಲ್ ಹೊಡ್ಕೊಂಡು ಹೋಗ್ತಿತ್ತು, ಮತ್ತೊಬ್ಳು ಬಸ್ಸಿಗೇನೋ ಹೋಗ್ತಿದ್ದು, ಹಂಗ್ ನೆನಪು, ಬಸ್ಸಿಗೆ ಹೋಗ್ತಿದ್ದು. ಹುಡುಗನ ಮರ್ತೋಜು. ನಾನು ಅವ್ರ ಹತ್ರ ಸುಮ್ನೆ ಹಿಂಗೆ ಎಲ್ಲೋ ಒಂದ್ ಕಡೆ ಅವ್ರದ್ದು ಪರಿಚಯ ಆಯ್ತು. ಒಂದ್ಸತಿ ಸುಮ್ನೆ ಮಾತಾಡ್ತಾ ಕೇಳಿದೆ, ಅಲ್ಲ ಸರ್ ನಿಮ್ಮ ಹತ್ರ ಗಾಡಿ ಇದೆ? ಅವರಿಂದ ಕಲ್ತೆ ನಾನು ಇದನ್ನ. ನಿಮ್ಮ ಹತ್ರ ಗಾಡಿ ಇದೆ ಸರ್, ಮಕ್ಕಳು ನೋಡಿದ್ರೆ ನೀವು ಬಸ್ಸಲ್ಲಿ ಕಳಿಸ್ತಾ ಇದ್ರಿ, ಒಬ್ಳು ಸೈಕಲ್ ಅಲ್ಲಿ ಹೋಗ್ತಾ ಇದ್ದಾಳೆ, ಏನ್ ರೀಸನ್? ಅವ್ರಿಗೆ ಅಟ್ಲೀಸ್ಟ್ ನೀವು ಸ್ಕೂಲ್ ಬಸ್ಸಲ್ಲಿ ಕಳಿಸ್ಬೋದಲ್ಲ. ಅವ್ರು ಒಂದ್ ಮಾತು ಹೇಳಿದ್ರು, ಬಹಳ ಅಂದ್ರೆ ಖುಷಿ ಆಯ್ತು. ಏನ್ ಹೇಳಿದ್ರು ಅಂದ್ರೆ, ಸರ್ ಈಗ ನಾನು ಏನ್ ಮನೆಯೆಲ್ಲ ನೋಡಿದ್ದೀರೋ, ನಾನು ಏನ್ ಸ್ಥಿತಿ ಇದೆ ಅದು ನಾನು ಅರ್ನ್ ಮಾಡಿರೋದು, ನಾನು ಕಷ್ಟಪಟ್ಟು ಅರ್ನ್ ಮಾಡಿರೋದು. ಹಾಗೆ ಹೇಳಿ ನನ್ನ ಮಕ್ಕಳು ಅರ್ನ್ ಮಾಡ್ಲಿ, ನನ್ನ ದುಡ್ಡಿಂದ ಅವ್ರು ಎಂಜಾಯ್ ಮಾಡೋದು ಬೇಡ, ಅವ್ರು ಅರ್ನ್ ಮಾಡ್ಬೇಕು. ಅದಕ್ಕೆ ಅವರಿಗೆ ದುಡ್ಡಿನ ಬೆಲೆ ಗೊತ್ತಾಗ್ಬೇಕು. ಅದಕ್ಕೆ ನಾನು ಅವರಿಗೆ ಯಾವುದೇ ಕಂಫರ್ಟ್ ಝೋನ್ ಅನ್ನ ಕೊಡ್ತಾ ಇಲ್ಲ. ಅವರಿಗೆ ಒಳ್ಳೆ ಎಜುಕೇಶನ್ ಬೇಕು, ಕೊಡಿಸ್ತಾ ಇದ್ದೇನೆ. ಯಾಕೆಂದ್ರೆ ನಮಗೆ ಗೊತ್ತು, ಫಿಶ್ ಅನ್ನ ಹಿಡಿಯಲ್ ಹೇಳ್ಕೊಡೋ ಬಿಟ್ರೆ ಫಿಶ್ ಅನ್ನ ತನ್ನ ಪ್ಲೇಟ್ ಅಲ್ಲಿ ಇಡೋದಲ್ಲ. ಯಾಕಂದ್ರೆ ಮುಂದೆ ಜೀವನ ಮುಂದೆ ಸಾಗಿಸ್ಕೊಂಡು ಹೋಗು ಅಂದ್ರೆ ನಾವು ಫಿಶ್ ಹೇಗೆ ಹಿಡಿಯುವಂತ ಗೊತ್ತಿದ್ರೆ ನಾವು ಆಹಾರ ಅಥವಾ ಬೇರೆ ಯಾವುದೇ ಒಂದು ಎಕ್ಸಾಂಪಲ್ ತಗೊಂಡ್ರೆ ನಾವು ಅದನ್ನ ಜೀವನದಲ್ಲಿ ಬದುಕಲಕ್ಕು. ಬಟ್ ನಮ್ಗೆ ಅದೇ ಗೊತ್ತಿಲ್ಲ ಅಂದ್ರೆ ಅವ್ರು ಹೇಳಿದ ಎಷ್ಟು ಮೀನಿಂಗ್ಫುಲ್ ಇದ್ದು ಅವ್ರು ಅದನ್ನೇ ಹೇಳಿದ್ರು.
ಅವು ಕೂಡ ಅವಕ್ಕೆ ದುಡ್ಡಿನ ಬೆಲೆ ಗೊತ್ತಾಗ ಎಲ್ಲ ನಾನು ಅಪ್ಪ ಮಾಡೋದ್ರಲ್ಲಿ ಅವು ಬದುಕುತ್ತಾದ್ರೆ ಮುಂದೇನು ನಾನು ಭೂಮಿ ಮೇಲೆ ಶಾಶ್ವತ ಅಲ್ಲ, ಅವು ಬದುಕವಲ್ಲಿ. ಸೊ ಇದು ಕೆಲವೊಂದೆಲ್ಲ ಮಾರಲ್ ಇದು, ಅವು ನನಗೀಗ ಬೈಗು, ನ್ಯಾಚುರಲಿ ಮಕ್ಕಳು ಬೈತಾರ, ಮನಸ್ಸಿನಲ್ಲಾರು ಬೇಕತ್ತ ಈ ತರದ್ದೆಲ್ಲ ಮಾಡಿದಾಗ. ಇಷ್ಟೊಂದು 2 ಕಾರ್ ಇದ್ದು ಎಷ್ಟೊಂದು ಫೆಸಿಲಿಟಿ, ಯಾಕಂದ್ರೆ ಅವ್ರ ಫ್ರೆಂಡ್ಸೇ ಹೇಳ್ತಾ, ಏನಪ್ಪ ನಿಮ್ ತಂದೆಯವ್ರ ಹತ್ರ ಇಷ್ಟೊಂದು 2 ಕಾರ್ ಎಲ್ಲ ಇದು ಇಷ್ಟೊಂದು ದುಡ್ಡು ಮಾಡಿದ್ದಾರೆ, ನೀವು ನೋಡಿದ್ರೆ ಬಸ್ಸಿಗೆ ಬರ್ತೀರಪ್ಪ ಅನ್ಕೊಂಡು ಅವರೇ ಹೇಳ್ತಾ. ಯಾಕಂದ್ರೆ ಅವ್ರು ಬೇರೆ ಬೇರೆ ಗಾಡಿಲಿ ಬರ್ತಾ ಇರ್ತಾವ, ಇವಕ್ಕೂ ಅನಿಸ್ತದ, ಸಹಜ, ಅದು ಅನ್ಸೋದು ಸಹಜ ಮಕ್ಕಳಿಗೆ. ಮನೇಲಿ ಸ್ವಲ್ಪ ಕಿರಿಕಿರಿನೂ ಆಗು, ಒಳ್ಳೆ ಮಕ್ಳಿದ್ರೆ ಅದು ಮಾಡ್ತಿಲ್ಲ, ಬಟ್ ಗೊತ್ತಿಲ್ಲ ಅವ್ ಏನ್ ಮಾಡ್ತಿದ್ದ ಮನೇಲಿ, ನಾನು ಅಷ್ಟೊಂದು ಇದು ಮಾಡಲು ಹೋದ್ನಿಲ್ಲ. ಬಟ್ ಅದೇ ಮಾತಂದ್ರು, ಈಗ ಅವು ನನಗೆ ನನ್ನ ಬಗ್ಗೆ ಬೇಸರ ಹಾಕೋ ಅವಕ್ಕೆ, ಬಟ್ ಮುಂದೊಂದು ಜೀವನದಲ್ಲಿ ಅವು ಮ್ಯಾಚೂರ್ ಆದಾಗ ಅವಾಗ ಅವಕ್ಕೆ ನಾನು ಏನಕ್ ಮಾಡಿದೆ ಅಂತ ಗೊತ್ತಾಗ್ತು, ಅಷ್ಟು ಸಾಕು ನನಗೆ ಅಂದ್ರು. ಅದಕ್ಕೆ ದಯವಿಟ್ಟು ಲಾಂಗ್ ಟರ್ಮ್ ಇಂದ ಯೋಚನೆ ಮಾಡಿ, ಶಾರ್ಟ್ ಟರ್ಮ್ ಇಂದ ಯಾವತ್ತೂ ಜೀವನದಲ್ಲಿ ಯೋಚನೆ ಮಾಡಲು ಹೋಗಬೇಡಿ. ಮಕ್ಕಳಿಗೆ ಈಗ ಖುಷಿ ಪಡಿಸೋ ಹೇಳಿ, ಅವು ಹೇಳಿದ್ದನ್ನೆಲ್ಲ ಕೊಡ್ಸೋದು, ಅವು ಹೇಳ್ದಂಗೆ ಕೇಳ್ಕೊಂಡು ಇಪ್ಪದು ಮಾಡಲು ಹೋಗಬೇಡಿ. ಅವಕ್ಕೆ ಈಗ ಸದ್ಯಕ್ಕೆ ನಿಮ್ ಬಗ್ಗೆ ಖುಷಿ ಮುಂದೆ ಅವಕ್ಕೆ ಅದರಿಂದ ಕಷ್ಟನೂ ಆಗ್ತು, ಅದು ನಿಮ್ಮಿಂದ ಆಜೋಳ ಗೊತ್ತಾಗಿದ್ದೆ, ಅದು ಕೂಡ ಅವು ಕಷ್ಟವನ್ನು ಫೇಸ್ ಮಾಡ್ಲೇಬೇಕಾಗ್ತು ಅದರಿಂದ. ಬಟ್ ಅದೇ ರೀತಿ ನೀವು ಈಗ ಕಠಿಣವಾಗಿದ್ರೆ ಕೆಲವೊಂದು ವಿಷಯಗಳಲ್ಲಿ ಅವಕ್ ಮುಂದದು ಗೊತ್ತಾಗ್ತದೆ, ಯಾಕೆ ನನ್ನ ತಂದೆ ಹಿಂಗಿದಿಲ್ಲ, ಯಾಕೆ ನನ್ನ ತಾಯಿ ಹಿಂಗಿದಿತ್ತು, ಅದನ್ನ ಅವು ಅರ್ಥ ಮಾಡ್ಕತ್ತಾವ, ಗೊತ್ತಾಗ್ತದ, ಮುಂದೆ ಅವು ಬೆಳೆತಾವ, ಮನಸ್ಸು ಬೆಳೆತು. ಸೊ ಅದರಿಂದ ಲಾಂಗ್ ಟರ್ಮ್ ಅನ್ನ ಯಾವತ್ತೂ ಯೋಚನೆ ಮಾಡಿ, ಶಾರ್ಟ್ ಟರ್ಮ್ ಅನ್ನ ಯೋಚನೆ ಮಾಡಲು ಹೋಗಿ. ಸೊ ಅದೇ ರೀತಿ ಸ್ಪೂನ್ ಫೀಡಿಂಗ್, ಯಾವತ್ತು ಸ್ಪೂನ್ ಫೀಡಿಂಗ್ ಮಾಡಲಾಗ. ಈಗ ನೀವು ಫಾರ್ ಎಕ್ಸಾಂಪಲ್, ನಾನು ಬೆಳೆದಿರೋ ಮಗ ಇದ್ದ, 10 ವರ್ಷ ಆಗೋಜು ಅಥವಾ ಹೈಸ್ಕೂಲ್ ಮುಗಿತಾ ಬಂತು, PUC ಬಂದ, ಏನ್ ಮಾಡೋ ಪ್ರತಿಯೊಂದು ನೀವು ಹುಡುಕೊಡೋದಲ್ಲ, ಅವನ ಮನಸ್ಸಿನಲ್ಲಿ ಏನಿದ್ದು ನೋಡ್ಕೊಳ್ಳಿ, ನೆಕ್ಸ್ಟ್ ಅವನಿಗೆ ಗೈಡ್ ಮಾಡಿ ಅಷ್ಟೇ. ಈ ತರ ಒಂದಿದ್ದು, ಈ ತರ ಒಂದಿದ್ದು, ಪ್ರತಿಯೊಂದು ನಾವು ಮಾಡ್ಕತ್ ಹೋಗೋದಲ್ಲ. ಸೊ ಸರ್ಟೇನ್ ಏಜ್ ಇರ್ತು ಅದಕ್ಕೆ ಸ್ಪೂನ್ ಫೀಡ್ ಮಾಡಲಿ, ಅದನ್ನ ಹೇಳಿದ್ದು ಅಪ್ ಟು 5 years ಸ್ಪೂನ್ ಫೀಡಿಂಗು, ಮುದ್ದು ಮಾಡೋದಲ್ಲ, ಅಲ್ಲಿಗೆ ಎಂಡ್ ಆಗೋದು. ಅದಾದ್ಮೇಲೂ ನಾವು ಯಾಕೆ ಇದನ್ನ ಏನಕ್ಕೆ ಹೇಳ್ತಾ ಇದೆ ಅಂದ್ರೆ, ಇದು ನಮ್ಮ ಕಾಲೇಜಲ್ಲೇ ಆಗಿರೋದು. ಒಂದು ತಂದೆಗೆ ಒಂದು PUC ಸ್ಟೂಡೆಂಟ್ ಹೇಳ್ತಾ ಇದ್ದು, ಅದೇನೋ ಒಂದು ನೋಟ್ಸ್ ಸಿಗ್ತಾ ಇಲ್ಲ ಮನೇಲಿ, ಇದು ಫೋನಲ್ಲಿ ಹೇಳ್ತಾ ಇದ್ದು, ನನಗೆ ನೋಟ್ಸ್ ಅಲ್ಲಿದ್ದು ಇಲ್ಲಿದ್ದು ಅಪ್ಪಂಗ್ ಸಿಗ್ತಾ ಇಲ್ಲ. ಇದು ಒಂದು ಮಾತು ನನ್ನ ಕಿವಿಗೆ ಬಿತ್ತು ಕ್ಯಾಬಿನ್ ಅಲ್ಲಿ, ಕಡೆ ಕರೆದು ಬುದ್ಧಿ ಮಾತು ಹೇಳ್ದೆ ಅಲ್ಲ ಆತು, ಹೌದು, ಬಟ್ ಏನು ನಿನ್ನ ತಲೆ ಅದು ಎಲ್ಲಿದ್ದು ನಿನಗ್ ಗೊತ್ತಾಗ್ತಾ ಇಲ್ಲ, ಏನಿದು ಇದು ಮಾತಾ ಇದು. ಒಂದು ತಂದೆ ಆದವ ಮಗ PU ಸ್ಟೂಡೆಂಟ್ ಅಂತ ನಿನ್ನ ತಲೆ ಅಂದ್ರೆ ಏನ್ ಅರ್ಥ ಅದು? ಆ ತರದ್ದೆಲ್ಲ ಪುಲೆ ಆಗ ಎಲ್ಲೋ ನಾವು ಅಂತದ್ ಆಗ್ತಾ ಇದ್ದು ಅಂದ್ರೆ ಎಲ್ಲೋ ಎಡವಿದ್ದು ಅಂತ ಅರ್ಥ. ಅದಕ್ಕೆ ಸ್ಪೂನ್ ಫೀಡಿಂಗು ಪ್ರತಿಯೊಂದಕ್ಕೂ ಅವಕ್ಕೆ ಪ್ರೊಟೆಕ್ಟಿವ್ ಅಪ್ಪೋದು, ಓವರ್ ಪ್ರೊಟೆಕ್ಷನ್ ಕೊಡೋದು ಯಾವತ್ತೂ ಮಾಡಲು ಹೋಗಡಿ. ಏನಕ್ಕೆ ಅಂದ್ರೆ ನಾವು ಅವ್ರನ್ನ ಹಂಬಲ್ ಆಗಿ ಬೆಳೆಸ, ಹೌದು ಹಂಬಲ್ ಆಗಿ ಬೆಳೆಸ, ಹೌದು, ಅದೇ ರೀತಿ ಅವ್ರು ಧೈರ್ಯವಂತರಾಗೂ ಬೆಳೆ. ಯಾಕಂದ್ರೆ ಮುಂದೆ ಜಗತ್ತನ್ನ ನಾವು ಫೇಸ್ ಮಾಡ್ಲೇಬೇಕು, ಜಗತ್ತಲ್ಲಿ ಬೇರೆ ಬೇರೆ ನಮ್ನೆ ಜನಗಳಿರ್ತ, ಎಲ್ಲಾರನ್ನು ಅವ್ರು ಫೇಸ್ ಮಾಡ್ಲೇಬೇಕು. ಸೊ ಅದಕ್ಕೆ ಯಾವತ್ತು ನಾವು ಅವಕ್ಕೆ ಸ್ಪೂನ್ ಫೀಡ್ ಮಾಡಿ ಅವಕ್ಕೆ ಪ್ರೊಟೆಕ್ಟಿವ್, ಓವರ್ ಪ್ರೊಟೆಕ್ಟಿವ್. ಈಗಿನ ಪೇರೆಂಟ್ಸ್ ಅದೇ ಸಮಸ್ಯೆ. ಈಗ ಅದು ಹೋದೋದಂಗ ನಾವು ತಲಾಂತರಗಳು ನೋಡ್ತಾ ಬಂದು ನಮಗೆ ಗೊತ್ತಾಗ್ತು. ಈಗ ನೀವು ನಿಮ್ಮ ತಂದೆ ತಾಯಿನ ನೋಡಿದಾಗ ಓವರ್ ಪ್ರೊಟೆಕ್ಷನ್ ಸ್ವಲ್ಪ ಕಮ್ಮಿ ಇತ್ತು, ಅದೇ ಅವ್ರ ತಂದೆ ತಾಯಿ ನೋಡಿದಾಗ ಏನೇನೂ ಇಲ್ಲ, ಕಂಪ್ಲೀಟ್ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದ. ಬಟ್ ಯಾವ ರೀತಿ ಬೆಳೆದಿದ್ದೋ ನೋಡಿ ನಮ್ಮ ತಾತಂದಿರಲ್ಲವ, ಅದೇ ನಮ್ಮ ತಂದೆ ಅವರು ಅಷ್ಟೇ. ಬಟ್ ಈಗ ನಮಗೆ ಅವು ಸ್ವಲ್ಪ ಪ್ರೊಟೆಕ್ಟಿವ್ ಆಗಿ ಬೆಳೆಸಿದ, ನಾವ್ ಯಾವ ರೀತಿ ಬೆಳೆದ. ಬಟ್ ಈಗ ನಾವೇನ್ ಮಾಡ್ತಾ ಇದ್ದೋ ಓವರ್ ಪ್ರೊಟೆಕ್ಷನ್, ಅಷ್ಟೊಂದು ಬೇಕಾ ಅಂತ ಕೆಲವೊಂದ್ಸತಿ ನನಗೆ ಅದು ಹಾಸ್ಯಾಸ್ಪದ ಹೇಳೋ ಅನ್ನಿಸ್ತು, ನೀವು ಬೇಜಾರು ಮಾಡ್ಕೊಳ್ಳಿ. ಬಟ್ ಕೆಲವೊಂದ್ಸತಿ ಅದು ಹಾಸ್ಯಾಸ್ಪದ ಹೇಳೋ ಅನ್ನಿಸ್ತು. ಯಾಕೆಂದ್ರೆ ಆತರ ಓವರ್ ಪ್ರೊಟೆಕ್ಷನ್ ಆಗಿ ಬೆಳೆಸೋದ್ರಲ್ಲಿ ಏನೇನು ಅರ್ಥ ಇಲ್ಲ. ಮರಳನ್ನ ನಾವ್ ಎಷ್ಟೇ ಗಟ್ಟಿಯಾಗಿ ಹಿಡಿತಾ ಇದ್ರೂ ಅದು ಕೈಯಲ್ಲಿ ಉಳಿತಿಲ್ಲ, ನುಣಚ್ಕೊಂಡು ಹೋಗ್ತದೆ. ಅದಕ್ಕೆ ಅವ್ರನ್ನ ಬಿಡಿ, ಅವಕ್ಕೆ ರೆಸ್ಪಾನ್ಸಿಬಿಲಿಟಿನ ಕೊಡಿ, ಅವಕ್ಕೆ ಧೈರ್ಯವಂತರಾಗಿ ಜೀವನದಲ್ಲಿ ಬೆಳಲೆ ಅವಕಾಶ ಮಾಡಿಕೊಡಿ. ಯಾವತ್ತೂ ಅವಕ್ಕೆ ಏನ್ ಹೇಳ್ತಾವ, ಅಲ್ಲಿ ಹಂಗಿದ್ದು ಇಲ್ಲಿ ಹಿಂಗಿದ್ದು 10 ಸತಿ ಹೇಳೋದಲ್ಲ, ಅವಕ್ಕೂ ಗೊತ್ತಾಗ್ತಾವ ಬೆಳೆ ಜಾಗ. ಸೊ ಆದ್ದರಿಂದ ಇದು ಕೆಲವೊಂದು ಪಾಯಿಂಟ್ ಅನ್ನ ನಾನು ಹೇಳಕ್ಕಾಗಿತ್ತು. ಇನ್ನು ಮತ್ತೊಂದು ವಿಷಯ ಅಂದ್ರೆ ಮೊಬೈಲ್ ಫೋನ್. ಆಧುನಿಕ ಜಗತ್ತೊಳಗೆ ನಾನು ಟಾಪಿಕ್ ತಗೊಂಡದ್ದೆ ಅದಕ್ಕೆ, ಮೊಬೈಲ್ ಫೋನ್ ಮೇನ್. ಅದು ಕೋವಿಡ್ ಆದ್ಮೇಲಂತ ಆ ಮೊಬೈಲ್ ಫೋನು ನಮ್ಮ ಮನೆ ಒಂದು ಮೆಂಬರ್ ಇದ್ದಂಗೆ ಅದು. ಸೊ ಬಹಳ ಸಂಕಷ್ಟವನ್ನು ಎದುರಿಸ್ತಾ ಇದ್ದ ಈ ಮೊಬೈಲ್ ಫೋನ್ ಇಂದ.
ಇತ್ತೀಚೆಗಂತೂ PUC ಕಲಿತಾರ ಮಕ್ಕಳ ಪೇರೆಂಟ್ಸಿಗಂತೂ ಇದು ಬೇಡದೆ ಬಹಳ ಕಷ್ಟದ ವಿಷಯ ಅದು, ಮೊಬೈಲ್ ಫೋನ್. ನೀವು ನಂಬ್ತರ ಇಲ್ವಾ, ನಮ್ಮ ಕಾಲೇಜಲ್ಲಿ ಮೊಬೈಲ್ ಫೋನ್ ಸೀಸ್ ಮಾಡಿದಾಗ ಐಫೋನ್ ಸಿಕ್ಕಿದ್ದು 1,20,20,000 ಅದಕ್ಕೆ. ಸೊ ಅಷ್ಟೊಂದು ಕಾಸ್ಟ್ಲಿ ಫೋನ್ ಕೊಡ್ಸೋ ಅವಶ್ಯಕತೆ ಇದ್ದ, ಅಥವಾ ಫೋನ್ ಕೊಡ್ಸೋ ಅವಶ್ಯಕತೆ ಇದ್ದ ಈ ಏಜ್ ಅಲ್ಲಿ? ಸೊ ಇದು ಮೊಬೈಲ್ ಫೋನ್ ಇದು ಎಲ್ಲಿಂದ ಶುರುವಾಗ್ತು ಅಂದ್ರೆ, ಒಂದು ಮಗು ಊಟ ಮಾಡ್ತಾ ಇಲ್ಲ ಅಂದ್ರೆ ನಾವು ಅದಕ್ಕೆ ಮೊಬೈಲ್ ಅಲ್ಲಿ ಹಾಕಿ ಹಾಡೋ ಏನೋ ಒಂದು ಹಾಕಿ ಕೊಡ್ತಾರೆ. ಯಾಕೆ? ನಮ್ಮ ಬೆಳೆಸಕ ನಮ್ಮ ತಾಯಂದಿರು ಹಂಗೆ ಮಾಡಿದಿದ್ವಾ? ಮೊಬೈಲ್ ಫೋನ್ ಅಲ್ಲಿ ಹಾಡು ಹಾಕಿದಿದ್ವಾ? ಇಲ್ಲ. ಬಟ್ ಯಾಕೆ ನಾವು ಹಂಗ್ ಮಾಡ್ತಾ ಇದ್ದ ಹಾಗಾದ್ರೆ? ಈಸಿ. ಇಲ್ಲ ಅದು ಊಟ ಮಾಡ್ತಿಲ್ಲ, ಈಸಿ, ಮೊಬೈಲ್ ಫೋನ್ ಕೊಡೋದು. ಕಡೆ ಗೇಮ್ಸ್ ಆಡ್ತೇಳಿ ತಗತ್ತವು, ಸ್ವಲ್ಪ ದೊಡ್ಡ ಆದ್ಮೇಲೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತು. ಕಡೆ ಮುಂದೆ ನಾವೇ ಅವ್ರಿಗೆ ಬೈಯೋದು, ಮೊಬೈಲ್ ಫೋನ್ ಹುಚ್ಚಿಡ್ದಿದೆ ಸರ್, ಏನ್ ಮಾಡಿದ್ರು ಬಿಡ್ತಾ ಇಲ್ಲ, ಬೇಕಾಯ್ತು ಮೊಬೈಲ್ ಫೋನ್ ನಾವೇ ಕೊಟ್ಟೆ ಅವ್ರ ಕೈಯಲ್ಲಿ, ಕಡೆ ನಾವೇ ಹೇಳೋದು. ಸೊ ಅದಕ್ಕೆ ಈ ತರ ಎಲ್ಲ ಅಪ್ಪಲಾಗ. ಸೊ ಮೊಬೈಲ್ ಫೋನ್ ಅನ್ನ ಆದಷ್ಟು ದೂರ ಇಡಿ. ಮೊಬೈಲ್ ಫೋನ್ ಇನ್ಫಾರ್ಮೇಟಿವ್ ಹೌದು, ಬಟ್ ಮೊಬೈಲ್ ಫೋನ್ ಇನ್ಫಾರ್ಮೇಟಿವ್ ಇದ್ರೂ ಕೂಡ ಸೊ ಅದ್ರಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಆ ಮಕ್ಕಳು ಅದೇ ಒಳ್ಳೆ ಇದಕ್ಕೆ ಉಪಯೋಗಿಸ್ತಾ ಹೇಳಲೆ ಸಾಧ್ಯನೇ ಇಲ್ಲ. ಅದು ಬಹಳ ಕಷ್ಟದ ಇದು ಅದು. ಅದಕ್ಕೆ ಆತರ ಫುಲ್ ಬಿಡಡಿ, ಮುಂದೆ ಅದಕ್ಕೆ ಅವು ಅಡಿಕ್ಷನ್ ಆಗ್ತಾ ಹೋಗ್ತಾ. ಸೊ ಇದಂತೂ ಬಹಳ ದೊಡ್ಡ ಸಮಸ್ಯೆ ಮೊಬೈಲ್ ಫೋನ್ ಇಂದು. ಸೊ ಅದಕ್ಕೆ ನಾನೀಗ ಅದು ಆಧುನಿಕ ಭಾರತ ಹೇಳಿದ್ದೆ ಅದಕ್ಕೆ. ಸೊ ಯಾಕೆಂದ್ರೆ ನಾವೀಗ ಅವಕ್ಕೆ ಚಿಕ್ಕ ಏಜ್ ಅಲ್ಲಿ ಅವಕ್ಕೆ ಆಂಡ್ರಾಯ್ಡ್ ಫೋನ್ ಕೊಡ್ಸೋದವು ಇದ್ದಾವ. ನಾವು ಬೇಡ ಅಂದ್ರೂ ಕೂಡ ಆಂಡ್ರಾಯ್ಡ್ ಫೋನ್ಸ್ 15,000 20,000, ಈಗ ಹೇಳಿದ್ಮೇಲೆ ಐಫೋನ್ ಇತ್ತು, 15,000 20,000 ಏನೂ ಅಲ್ಲ. ಸೊ ಐಫೋನ್ಗಳೇ ಇತ್ತು. ಸೊ ಈ ತರ ಎಲ್ಲ ಅಪ್ಪುಲೆ ಆಗ. ಇದಕ್ಕೆ ನಮ್ಮಲ್ಲಿ ಒಬ್ರು ಪ್ರೊಫೆಸರ್ ಗಂಗಾಧರ್ ಹೇಳಿದಿದ್ರು, ಮೈಸೂರಲ್ಲಿ ಬಹಳ ಉತ್ತಮ ವ್ಯಕ್ತಿ ಆಗಿದ್ರು ಅವರು. ಅವ್ರು ಯಾವತ್ತೂ ಒಂದು ಮಾತು ಹೇಳ್ತಿದ್ರು, ಎನಿಥಿಂಗ್ ಫ್ರೀ ಇಟ್ ಹ್ಯಾಸ್ ನೋ ವ್ಯಾಲ್ಯೂ ಹೇಳಿ. ಅಂದ್ರೆ ಯಾವುದೇ ಒಂದು ಫ್ರೀದಲ್ಲಿ ಸಿಕ್ತು ಅಂದ್ರೆ ಅದಕ್ಕೆ ಬೆಲೆ ಇಲ್ಲ. ಅದು ಮೊಬೈಲ್ ಫೋನ್ ಆದಿಕ್ಕೂ ಅಥವಾ ಯಾವುದೇ ಒಂದು ಅದೇ ಕಂಫರ್ಟ್ ಝೋನ್ ಅಂದ್ಮೇಲೆ ನಾವು ಫ್ರೀದಲ್ಲಿ ಯಾವತ್ತೂ ಮಕ್ಕಳಿಗೆ ಕೊಡಲು ಹೋಗಡಿ, ಯಾಕಂದ್ರೆ ಅದಕ್ಕೆ ಬೆಲೆ ಇರ್ತಿಲ್ಲ. ಅದಕ್ಕೆ ನಾವು ಯಾವತ್ತೂ ಮಕ್ಕಳಿಗೆ ಹೇಳುತ್ತೆ, ಈ ಜಗತ್ತಲ್ಲಿ ಯಾರಿಗಾದ್ರೂ ಫ್ರೀದಲ್ಲಿ ಸಿಗೋದು ಅಂದ್ರೆ ಅದು ಪೇರೆಂಟ್ಸೇ. ನೀವೇ ಬೇಕಾದ್ರೆ ವಿಚಾರ ಮಾಡಿ, ಹೌದಲ್ದೋಳಿ. ಈಗ ಪೇರೆಂಟ್ಸೇ ಮಕ್ಕಳಿಗೆ ಫ್ರೀ ಆಗಿ ಸಿಗೋದು. ಆಮೇಲೆ ರಿಲೇಟಿವ್ಸ್ ಎಲ್ಲ ಪೇರೆಂಟ್ಸ್ ಇಂದ ಸಿಗ್ತಾವ, ಹೌದಾ? ಬಟ್ ಪೇರೆಂಟ್ಸ್ ಮಾತ್ರ ಫ್ರೀ ಆಗಿ ಸಿಗ್ತಾವ, ಅದಕ್ಕೆ ಬೆಲೆ ಇಲ್ಲೇ. ಪೇರೆಂಟ್ಸ್ ಬಗ್ಗೆ ಅದಕ್ಕೆ ಬೆಲೆ ಇಲ್ಲ ಮಕ್ಕಳಿಗೆ ಹೇಳಿ ನಾರ್ಮಲಿ ಹೇಳ್ತಾ ಇರ್ತೆ. ಸೊ ಅದು ಎಲ್ಲರಿಗೂ ಅಪ್ಲೈ ಆಗ್ತಿಲ್ಲ, ಬಟ್ ಜನರಲ್ ಆಗಿ ನಾನು ನೋಡಿದಾಗ ಅದೇ ಒಂದು ಎಕ್ಸಾಂಪಲ್ ಕೊಟ್ನಲ್ಲಿ, ನಿನ್ ತಲೆ, ಈ ತರದ್ದೆಲ್ಲ ಮಾತುಗಳು ಬಂತು, ಮಕ್ಳ ಹತ್ರ ಹೇಳ್ಸ್ಕೊಳಕ್ ಆಗ್ತು. ಸೊ ಮಗು ಚಿಕ್ಕದಾಗಿದ್ದಾಗ ನಿನ್ ತಲೆ ಹೇಳಿದ್ರೆ ನಾವು ಖುಷಿ ಪಡ್ತವೇನಾ? ಅದು ತಪ್ಪೆ ಆಕ್ಚುಲಿ. ಅದೇ ಬೆಳೆದ ಮೇಲೆ ಹೇಳಿದ್ರೆ ಚಂದ ಕಾಣ್ತಿಲ್ಲ ಅದು. ಸೊ ಈ ತರದ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳಕಾಯ್ತು. ಇದಕ್ಕೆ ಅದು ಪ್ರೊಫೆಸರ್ ಗಂಗಾಧರ್ ಹೇಳೋದು ಬಹಳ ಇನ್ಫಾರ್ಮೇಟಿವ್ ಇತ್ತು. ಸೊ ಏನದು ಅಂದ್ರೆ, ಎನಿಥಿಂಗ್ ಫ್ರೀ ಇಟ್ ಹ್ಯಾಸ್ ನೋ ವ್ಯಾಲ್ಯೂ, ಪರ್ಫೆಕ್ಟ್ ಇದ್ದು ಅದು. ಸೊ ಅದಕ್ಕೆ ಯಾವತ್ತು ಮಕ್ಕಳಿಗೆ ಕಂಫರ್ಟ್ ಝೋನ್ ಹೋಪಲ್ ಕೊಡಾಡಿ, ಬಹಳ ಬೇಡ. ನಿಮ್ಮ ಹತ್ರ ಅವಕ್ಕೆ ಏನಾಗ್ತಾವ ಅವಕ್ಕೆ ಒಳ್ಳೆ ಎಜುಕೇಶನ್ ಕೊಡವು, ಯಾಕಂದ್ರೆ ಮುಂದೆ ಜೀವನ ಸಾಗಿಸೋ ಅಂದ್ರೆ ಎಜುಕೇಶನ್ ಬೇಕು, ಕೊಡಿ, ಹೌದಾ? ಬಟ್ ಆ ಎಜುಕೇಶನ್ ನೀವು ಒಂದು ಲಿಮಿಟ್ ಅನ್ನ ನೋಡ್ಕೊಂಡು ಕೊಡಿ. ಎಷ್ಟೋ ಪೇರೆಂಟ್ಸ್ಗೆ ನೋಡಿದ್ದೆ ಬೆಂಗಳೂರಲ್ಲಿ ಪವೆ ಮೇನ್ ಆಗಿ 1.5-2 ಲಕ್ಷ ಫೀಸ್ ಕೊಟ್ಟು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ತಾ. ನನಗದು ನೆಗ್ಗಾಡವು ಖುಷಿ ಪಡವು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಯಾವುದೇ ಮಗು ಒಂದು ಸರ್ಟೇನ್ ಏಜ್ ಆದ್ಮೇಲೆ ಅದಕ್ಕೆ ಅಂತ ಎನ್ವಿರಾನ್ಮೆಂಟ್ ಬೇಕು, ಇಂಥ ಎನ್ವಿರಾನ್ಮೆಂಟ್ ಬೇಕು ಹೇಳಿಲ್ಲ. ಅದು ಓದೋ ಸ್ಟೂಡೆಂಟ್ ಇದ್ರೆ ಓದ್ಕೊಂಡು ಹೋಗ್ತಾವ. ಅದಕ್ಕೆ ನೀವು ಅಷ್ಟೊಟ್ಟು ಫೀಸ್ ಕೊಟ್ಕಂಡು ಸೇರ್ಸ್ಕಂಡು, ಅಲ್ಲ ಎಬಿಲಿಟಿ ಇದ್ರೆ ಕೊಡಿ, ಅದಕ್ಕಲ್ಲ ನಾನು ಹೇಳ್ತಾ ಇಪ್ಪದು. ಬಟ್ ನಾವಂತೂ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತದ್ದೇ. ಬಟ್ ಆದ್ರೂ ಏನೋ ಒಂದು ಲೆವೆಲ್ಗೆ ಇದ್ವಪ್ಪ, ಎಲ್ಲೂ ಏನು ಇದಾಜಿಲ್ಲ. ಯಾಕಂದ್ರೆ ನಾವು ಮಕ್ಕಳನ್ನ ಸರಿಯಾಗಿ ಬೆಳೆಸಿದ್ರೆ, ಸ್ಟ್ರಾಂಗ್ ಮೈಂಡೆಡ್ ಆಗಿ ಬೆಳೆಸಿದ್ರೆ ಅವು ಯಾವುದೇ ಒಂದು ಡೈವರ್ಷನ್ ತಗೊಂಬಂದು ಸಾಧ್ಯನೇ ಇಲ್ಲ. ನಾವು ಅಂತ ಒಂದು ಎನ್ವಿರಾನ್ಮೆಂಟ್ ಅವಕ್ಕೆ ಬೇಕೊಳಕ್ ಕೊಡ್ತಾ ಇದ್ದು ಅಂದ್ಮೇಲೆ ಎಲ್ಲೋ ನಾವು ನಮ್ಮ ಪೇರೆಂಟ್ ಬಗ್ಗೆ ಡೌಟ್ ಪಡ್ತಾ ಇದ್ವಳ ಅಂತ ಅರ್ಥ, ಬೇರೆ ಏನು ಅಲ್ಲ ಅದು. ಸೊ ಇದು ಕೆಲವೊಂದು ವಿಷಯಗಳಿದ್ದು. ಮತ್ತೆ ಯಾವುದೇ ಇದು ಕೆಲಸಗಳನ್ನ ಮಾಡುವಾಗ ಕೂಡ ನಾನು ಈಗಿನ ಜಗತ್ತಲ್ಲಿ ನೋಡ್ತಾ ಇಪ್ಪದಂದ್ರೆ, ಯಾವುದೇ ಕೆಲಸ ಮಾಡುವಾಗ ನಾಟಕೀಯ, ಅದು ಇಪ್ಪುಲಾಗ ನಾಟಕೀಯವಾಗಿ ಇಪ್ಪುಲಾಗ ಯಾವುದೇ ಒಂದು ಇದನ್ನ ಫ್ರಮ್ ದಿ ಬಾಟಮ್ ಆಫ್ ಹಾರ್ಟ್
ನೀವು ಮಾಡೋ ಅನ್ಸ್ದಾಗ ಮಾಡ್ಬಿಡೋದನ್ನ. ನಾಟಕೀಯವಾಗಿ ಮಕ್ಕಳು ನನ್ನ ಎದುರಿಗೆ ಮಗುದು ಇದ್ರ ಎದುರಿಗೆ ಹಂಗಿಪ್ಪಲಾಗ ಫ್ರಮ್ ದಿ ಬಾಟಮ್ ಆಫ್ ಹಾರ್ಟಿಲಿ ಮಾಡಿ ಯಾವುದೇ ಕೆಲಸನ. ಯಾರಿಗೆ ಮಾತಾಡ್ಸಕ್ಕಾರ ಹಾರ್ಟಿಲಿ ಮಾತಾಡ್ಸಿ. ಅದು ಈಗಿನ ಜಗತ್ತಲ್ಲಿ ಬಹಳ ಕಮ್ಮಿ ಆಗ್ತಾ ಇದ್ದದು ನಾನು ನೋಡಿದ್ದು. ಇನ್ನು ಲಾಸ್ಟ್ ನಾನು ಕೊನೆಯದಾಗಿ ಹೇಳೋದಂದ್ರೆ, ಯಾಕಂದ್ರೆ ಆಲ್ರೆಡಿ ನಾನು ಸುಮಾರು ಟೈಮ್ ತಗೊಂಡೇ ಕಾಣಿಸ್ತು, ಕೊನೆಯದಾಗಿ ಹೇಳವು ಅಂದ್ರೆ ದಯವಿಟ್ಟು ಒಂದನ್ನ ನೆನ್ಪಿಟ್ಕೊಳ್ಳಿ. ನನಗೆ ನಂದು ಎಕ್ಸಾಂಪಲ್ ಕೊಡೋದು, ನನಗೆ ನನ್ನ ತಂದೆ ಹೆಂಗ್ ಬೆಳೆಸಿದ್ದ ಅಂದ್ರೆ, ಮನೆಗೆ ಯಾರೇ ಹಿರಿಯವರು ಬಂದ್ರು ಕೂಡ ಅವು ಹೋಗೋ ಟೈಮಲ್ಲಿ ಅವ್ ಕೈ ಮುಗಿ. ಮತ್ತೆ ನನ್ನ ರಿಲೇಟಿವ್ಸ್ ಅಲ್ಲೂ ಸುಮಾರು ಮಂದಿ ನೋಡಿದಾಗ ಅದೇ ಒಂದು ಸಂಸ್ಕಾರ ಇತ್ತು. ಬಟ್ ನಾವ್ ಎಷ್ಟು ಜನ ಈಗಿನ ಮಕ್ಕಳಿಗೆ ಇದನ್ನ ಹೇಳ್ಕೊಟ್ಟಿದ್ದ? ಈಗೂ ಕೂಡ ನಾವು ನನ್ನ ತಾಯಿಗೆ ಮತ್ತು ತಂದೆಗೆ ನಮಸ್ಕಾರ ಮಾಡಿ ನನ್ನ ದಿನದ ಇದು ಶುರು ಆಗ್ತು. ಎಷ್ಟು ಜನ ಹೇಳ್ಕೊಟ್ಟಿದ್ದ? ಇಲ್ಲ, ನನ್ನ ಪ್ರಕಾರ ಬಹಳ ಕಮ್ಮಿ ಆಜು. ಹಿರಿಯವರಿಗೆ ನಮಸ್ಕಾರ ಮಾಡೋದು ಅದೆಲ್ಲ ಬಹಳ ಕಮ್ಮಿ ಆಜು. ಅದಕ್ಕೆ ನಾವು ಈ ತರದ್ದೆಲ್ಲ ಬಿಡಲಾಗ. ಈಗ ಸಿಂಪಲ್ ಆಗಿ ಹೇಳೋ ಅಂದ್ರೆ, ಈಗ ನಮ್ಮ ಪರಿಸ್ಥಿತಿ, ಭಾರತ ದೇಶದ ಪರಿಸ್ಥಿತಿ ಹೇಗಿದ್ದು ಅಂದ್ರೆ, ಗಲಿ ಕಾ ಕುತ್ತ ನ ಘರ್ ಕಾ ನ ಘಾಟ್ ಕಾ ಅಂತ. ಅಂದ್ರೆ ಆ ಕಡೆ ನಾವು ವೆಸ್ಟರ್ನ್ ಕಲ್ಚರು ಫುಲ್ ಇಲ್ಲ, ಈ ಕಡೆ ಇಂಡಿಯನ್ ಕಲ್ಚರು ಫುಲ್ ಇಲ್ಲ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ನಡುವೆ ಬಂದ್ ಬಿದ್ಕೊಂಡಿದ್ದ. ಸೊ ಈ ತರದ ಅಪ್ಪುಲ್ ಬಿಡಡಿ. ವೆಸ್ಟರ್ನ್ ಕಲ್ಚರ್ ಕೆಟ್ಟದು ಅಂತ ನಾನು ಕಾಮೆಂಟ್ ಮಾಡ್ತಾನೆ ಇಲ್ಲ, ಅದು ಅವರ ಎನ್ವಿರಾನ್ಮೆಂಟ್ಗೆ ಅದು ಸರಿ ಇದ್ದಿಕ್ಕು. ಬಟ್ ನಮ್ಮ ಇಂಡಿಯನ್ ಕಲ್ಚರ್ ಅಂತೂ ಶ್ರೇಷ್ಠವಾದದ್ದು. ಅದರಲ್ಲೂ ಈ ತರದ ಕೆಲವನ್ನಂತೂ ಬಹಳ ಬೇಕಾದದ್ದು. ಹಿರಿಯವರಿಗೆ ಒಂದು ರೆಸ್ಪೆಕ್ಟ್ ಕೊಡೋದು, ಓಕೆ ನಮಸ್ಕಾರ ಮಾಡೋದು, ಅದೆಲ್ಲ ಕಲಿಸಿ. ಬೆಳಿತಾರೋ ಮಕ್ಳಿಗೆ ಕಲಿಸಿ. ಒಂದು ಮಗು ಬೆಳೆದಾತು 15 ವರ್ಷ ಆದ್ಮೇಲೆ ಮನೆಗೆ ಇಂಥವ್ರು ಬಂಜ ಕೈ ಮುಗಿ ಅಂದ್ರೆ ಕೈ ಮುಗಿಲ ಸ್ವಲ್ಪ ಹಿಂಜರಿತ್ತ. ತಂದೆ ತಾಯಿ ಹೇಳಿದವಳು ಕೈ ಮುಗಿಗೂ ಬಿಟ್ರೆ, ಏನಾದ್ರು ಹೇಳ್ಬಿಡುಗ ಅವ್ರ ಎದುರಿಗೆ ಕೈ ಮುಗಿಗೂ ಬಿಟ್ರೆ ಮನಸಾರಿಂದ ಕೈ ಮುಗಿತು ಇಲ್ಲಿ. ಸೊ ಆ ತರದ್ದಾಗ ಒಂದ್ ಚಿಕ್ಕಂದಿಂದಾನೇ ನೀವು ಹಾಗೆ ಮಾಡ್ತಾ ಹೋಗೋಬಿಟ್ರೆ ಕೊನೆಯದಾಗಿ ಮಾಡಲಾಗ್ತಿಲ್ಲ. ಸೊ ದಯವಿಟ್ಟು ಈ ತರ ಕೆಲವೊಂದು ಪಾಯಿಂಟ್ ಅನ್ನು ನಾನು ಹೇಳದ್ದನ್ನ ನೆನಪಿಟ್ಕೊಳ್ಳಿ. ಸೊ ಬೇರೆ ಯಾವುದೇ ನಿಮ್ಮ ರಿಲೇಷನ್ ಅಲ್ಲಿ ಇದ್ರು ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಅಂದ್ರೆ, ಮೊಬೈಲ್ ಫೋನ್ ಅನ್ನ ದೂರ ಇಡಿ. ಸೊ ಅದ್ರಲ್ಲಿ ಮಕ್ಕಳಿಗೆ ಕೊಟ್ಟಿ ಊಟ ಮಾಡ್ಸೋದು ಅಥವಾ ಕೊಟ್ಟು ಗೇಮ್ ಆಡಲು ಕೊಡೋದು, ನೀವೇ ಫಸ್ಟ್ ಮೊಬೈಲ್ ಫೋನ್ ಕೊಡೋದು ಶುರು ಮಾಡ್ತೀರಿ, ಕಡೆಗೆ ಅವು ಬಿಡ್ತಿಲ್ಲ ಆ ಫೋನ್ ಅನ್ನು. ಸೊ ಇದು ಒಂದು. ಮತ್ತೆ ಮಕ್ಕಳಿಗೆ ಆದಷ್ಟು ಸಮಯವನ್ನ ಕೊಡಿ. ಯಾಕಂದ್ರೆ ಮಕ್ಕಳಿಗೆ ಸಮಯವನ್ನ ಕೊಟ್ರೆ ಕ್ವಾಲಿಟಿ ಟೈಮ್, ಎಸ್ಪೆಷಲಿ ಬೆಳೆಯೋ ಮಕ್ಕಳಿಗೆ. 15 ವರ್ಷದ ಮಕ್ಕಳು ನಿಮ್ ಕೈಗೆ ಸಿಕ್ತಿಲ್ಲ, ಅವು ದೇ ವಾಂಟ್ ಫ್ರೀಡಮ್ ಬೇಕು, ಓಕೆ, ಅವಾಗ ನೀವು ಅವ್ರನ್ನ ಬಾಯಲ್ಲಿ ಕೂರ್ಸ್ಕೊಂಬಲ್ ಆಗ್ತಿಲ್ಲ. ಸೊ ಬೆಳೆಯೋ ಮಕ್ಕಳಿಗೆ ಸಮಯವನ್ನ ಕೊಡಿ, ಓಕೆ, ಪ್ರೀತಿಯಿಂದ ಮಾತಾಡಿಸಿ. ಆ ಸಮಯ ಕೊಟ್ಟಾಗ ಕೆಲವೊಂದು ಮಾರಲ್ ಇದನ್ನ ಹೇಳ್ಕೊಡಿ, ಒಳ್ಳೆ ಸಂಸ್ಕಾರವನ್ನು ಕೊಡಿ. ಇದಿಷ್ಟು ಮಾತನ್ನ ನಾನು ಹೇಳ್ತಾ, ನಿಮಗೆ ಏನಾದ್ರೂ ಇದರಲ್ಲಿ ಬೇಸರ ಆಗಿದೆ, ಏನಪ್ಪ ಹಿಂಗ್ ಹೇಳ್ಬಿಟ್ರು ಅಂತ ಹೇಳಿ, ಆತರ ಏನಾದ್ರು ಇದ್ರೆ ದಯವಿಟ್ಟು ಬೇಸರ ಮಾಡ್ಕೊಳ್ಳಿ. ಬಟ್ ನಾನು ಇದ್ದಿದ್ದ ವಿಷಯನ ಹೇಳಿದ್ದೆ, ಇನ್ನೂ ಸುಮಾರಷ್ಟು ವಿಷಯಗಳಿದ್ದು ಮಾತಾಡ್ತಾ ಹೋದ್ರೆ ಇದು ಮುಗಿತಿಲ್ಲ. ಸೊ ಇದಿಷ್ಟು ವಿಷಯವನ್ನ ಹೇಳಿದ್ದೆ. ನಿಮಗೆ ಏನಾದ್ರು ಇದ್ರೆ ಕೇಳ್ಕೊಳ್ಳ, ಡೌಟ್ಸ್ ಏನಾದ್ರು ಇದ್ರೆ.